ಗುರುಭ್ಯೋ ನಮಃ. ನಿನ್ನೆ ದಿವಸ ನಾವು ಕಾಲಯವನ ವಧೆ ಕಥೆಯನ್ನು ನೋಡಿದೆವು. ಆ ಕಾಲಯವನ ಆ ವಧೆಯ ಪ್ರಸಂಗವನ್ನು ನೋಡುವಾಗ ಆ ಕಾಲಯವನ ಸೈನ್ಯದ ಸಂಖ್ಯೆ ಅದೆಷ್ಟು ಬೃಹದಾಕಾರವಾಗಿತ್ತು ಇತ್ಯಾದಿ ಮಾಹಿತಿಗಳನ್ನು ನಾವು ಭಾಗವತ ಮತ್ತು ಶಾಸ್ತ್ರೀಯ ಇತ್ಯಾದಿ ಗ್ರಂಥಗಳ ಹಿನ್ನೆಲೆಯಲ್ಲಿ ಗಮನಿಸಿದೆವು. ಯವನ ಸೈನ್ಯ ಅದು. ಆ ಯವನ ಸೈನ್ಯ ಆ ಕಡೆಯಿಂದ ತನ್ನ ಮೂಲ ನೆಲೆಯಿಂದ ಮಥುರಾನಗರದ ಮೇಲೆ ದಂಡೆತ್ತಿ ಬರುವಂತ ಸಂದರ್ಭದಲ್ಲಿ ಅನೇಕ ಲಕ್ಷ ಕೋಟಿಗಟ್ಟಲೆ ಅಲ್ಲಿ ಕುದುರೆ ಆನೆ ಹೇಸರಗತ್ತೆ ಮೊದಲಾದಂತಹ ಪ್ರಾಣಿಗಳಿದ್ದವು. ಆ ಎಲ್ಲ ಪ್ರಾಣಿಗಳ ಮಲ ಮತ್ತು ಮೂತ್ರಗಳ ವಿಸರ್ಜನೆಯಿಂದ ಅಲ್ಲಿ ಒಂದು ನದಿಯೇ ತಯಾರಾಯಿತು ಅಂತ ಭಾಗವತ ಹೇಳಿದ ಮಾಹಿತಿ ಇದೆ. ಅದಕ್ಕೆ ಅಶ್ವಶಕ್ರ ನದಿ ಅಂತ ಹೆಸರು ಹೇಳಿದ್ದಾರೆ. ಅಶ್ವ ಅಂದ್ರೆ ಕುದುರೆಗಳು, ಅದರ ಶಕ್ರ ಅಂದ್ರೆ ಮಲ, ಅದರಿಂದ ಹುಟ್ಟಿದಂತಹ ನದಿ. ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನ ಹೇಳೋದು ಕೇವಲ ಶಕ್ರ ನದಿ ಅಂತ ಇಷ್ಟೇ ಹೇಳ್ತಾರೆ. ಶಕ್ರತಂತ್ರ ಮೂತ್ರ, ಆ ಮೂತ್ರದಿಂದ ಹರಿಯುವಂತ ನದಿ ಅಂತ. ಪಂಜಾಬ್ನಲ್ಲಿ ಇವತ್ತು ಹರಿಯುವಂತ ನದಿ ಏನಿದೆ ಸಟ್ಲೇಜ್ ನದಿ, ಅದೇ ನದಿಯೇ ಆ ಅಶ್ವಶಕ್ರ ನದಿ ಅಂತ ಒಂದು ನಂಬಿಕೆ. ಕಲಿಯುಗದಲ್ಲಿ ಕೂಡ ಆ ನದಿ ಬಹಳ ವೇಗವಾಗಿ ಹರಿಯುತ್ತದೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಮಾಹಿತಿ. ಕಲೌಚಯ ವಹೇಧೃತಂ, ಕಲಿಯುಗದಲ್ಲಿ ಕೂಡ ಬಹಳ ವೇಗವಾಗಿ ಹರಿಯುವಂತ ನದಿ ಅದು. ಆ ಕಾಲಯವನ ಸಂಖ್ಯೆ, ಸೈನ್ಯದ ಸಂಖ್ಯೆ ನಾನು ನಡುವೆ ಕೆಲವು ಸರಿ ತಪ್ಪಾಗಿ ಹೇಳಿದ್ದೆ. 3 ಕೋಟಿ ಮ್ಲೇಚ್ಛ ಸೈನಿಕರು ಅವನ ಬಳಿ ಇದ್ರು ಅಂತ ಭಾಗವತದಲ್ಲಿ ಬರುವ ಮಾಹಿತಿ. 3 ಕೋಟಿ ಅಕ್ಷೋಹಿಣಿ ಸೈನ್ಯವೇ ಇತ್ತು ಅಂತ ತಾತ್ಪರ್ಯ ನಿರ್ಣಯ ಹೇಳ್ತೇವೆ. ಅಂದ್ರೆ ತಾತ್ಪರ್ಯ ನಿರ್ಣಯ ಹೇಳುವಂತೆ ಅಕ್ಷೋಹಿಣಿ ಸೈನ್ಯವೇ 3 ಕೋಟಿ ಇದ್ದಿದ್ರಿಂದ ಭಾಗವತ ಹೇಳೋದಕ್ಕಿಂತ ಅದರ ಸಂಖ್ಯೆ ಮತ್ತ ಹೆಚ್ಚಾಯಿತು. ನಡುವೆ ನಾನು 300 ಕೋಟಿ ಅಕ್ಷೋಹಿಣಿ ಅಂತ ಎಲ್ಲೋ ಹೇಳಿದ್ದೆ, ಅದು ತಪ್ಪಾದ ಮಾಹಿತಿ. 3 ಕೋಟಿ ಸೈನಿಕರು ಅಂತ ಹೇಳಿ ಭಾಗವತದ ಮಾಹಿತಿ, 3 ಕೋಟಿ ಅಕ್ಷೋಹಿಣಿ ಸೈನ್ಯ ಅಂತ ಅನ್ನೋದು ತಾತ್ಪರ್ಯ ನಿರ್ಣಯದ ಮಾಹಿತಿ. ಅಲ್ಲಿ ಅಕ್ಷೋಹಿಣಿ ಅಂದ್ರೆ ಹಿಂದೊಮ್ಮೆ ನಾನು ಹೇಳಿದ್ದೆ 21,870 ಆನೆಗಳು ಮತ್ತು ಕುದುರೆಗಳಿರಬೇಕು. ಆಮೇಲೆ 65,610 ಕುದುರೆಗಳಿರಬೇಕು. 1,09,350 ಪದಾತಿಗಳಿರಬೇಕು. ಹಾಗಿದ್ರೆ ಅದು ಅಕ್ಷೋಹಿಣಿ ಸೈನ್ಯ ಅಂತ ಹಿಂದೊಮ್ಮೆ ಹೇಳಿದ್ದೆ. ಆ ಲೆಕ್ಕದಲ್ಲಿ ಈ ಕಾಲಯವನ ಸೈನ್ಯ 3 ಕೋಟಿ ಅಕ್ಷೋಹಿಣಿ ಇತ್ತಲ್ಲ, ಅದು 65,610 ಕೋಟಿ ಆನೆಗಳು ಮತ್ತು ರಥಗಳು ಆ ಕಾಲಯವನ ಸೈನ್ಯದಲ್ಲಿ ಇದ್ದವು. ಇದು ಆನೆಗಳು ಮತ್ತು ಆ ರಥದ ಬಗ್ಗೆ ಬರುವಂತ ಮಾಹಿತಿ ಆಯಿತು. ಆಮೇಲೆ ಅದು ಕುದುರೆಗಳ ಸಂಖ್ಯೆ ಅದು ಬಹಳ ಅಲ್ಲಿ ಹೆಚ್ಚಾಗಿತ್ತು. 1,96,830 ಕೋಟಿ ಕುದುರೆಗಳು. ಹೀಗಿದ್ದರಿಂದ ಆ ಕುದುರೆಗಳ ಮಲಮೂತ್ರಗಳಿಂದ ಹುಟ್ಟಿದಂತ ನದಿ ದೊಡ್ಡ ನದಿಯಾಗಿ ಪ್ರವಾಹ ಆಯಿತು. ದಿನನಿತ್ಯ ಆ ಕುದುರೆಗಳು ಮತ್ತು ಉಳಿದ ಪ್ರಾಣಿಗಳು ದಿನನಿತ್ಯ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ವಲ್ಲ, ಯಾವತ್ತಾದ್ರೂ ಒಂದು ದಿವಸ ಮಾಡ್ತಿದ್ದಲ್ಲ. ದಿನನಿತ್ಯ ಹೀಗೊಂದು ಪ್ರತ್ಯೇಕವಾಗಿ ನದಿ ಹರಿತಾ ಹೋದ್ರೆ ಆ ಭೂಪ್ರದೇಶದ ಗತಿ ಏನು? ಅದಕ್ಕಾಗಿ ವಾಯು ಅದನ್ನ ಒಣಗಿಸಿ ಶೋಷಣೆ ಮಾಡ್ತಿದ್ದ ಅಂತ ಶಾಸ್ತ್ರೀಯ ನಿರ್ಣಯದಲ್ಲಿ ಮಾಹಿತಿ ಇದೆ. ಆದ್ರೆ ಒಮ್ಮೆ ಅವುಗಳು ಮಲಮೂತ್ರ ಮಾಡಿದ್ರಿಂದ ಆ ನದಿ ಹರಿತು, ಆ ಒಂದು ನದಿ ಮಾತ್ರ ಮುಂದೆ ಶಾಶ್ವತವಾಗಿ ಹರಿಯಿತು. ಇದು 1,96,830 ಕೋಟಿ ಕುದುರೆಗಳು ಅವನ ಬಳಿ ಇದ್ದವು. ಹಾಗೆ ಪದಾತಿಗಳು 3,27,450 ಕೋಟಿ. ಇದು ಪದಾತಿಗಳ ಸಂಖ್ಯೆ. ಹೀಗೆ ಬೃಹದಾಕಾರವಂತ ಸೈನ್ಯವನ್ನು ಅವನು ತೆಗೆದುಕೊಂಡು ಕಾಲಯವನ ಕೃಷ್ಣನ ಮೇಲೆ ದಂಡೆತ್ತಿ ಬಂದ ಅಂತ ಕಥೆ ಇದೆ. ಈ ನಿನ್ನೆಲ್ಲ ಅದ್ರ ಹಿಂದಿನ ದಿವಸ ನಾವು ನೋಡಿದ ಮಾಹಿತಿ ಅಂತೆ ಜರಾಸಂಧನಿಗೆ ಕೃಷ್ಣನನ್ನು ಮಣಿಸುವಂತಹ ಅಪೇಕ್ಷೆ ಏನೋ ಇತ್ತು. ಆದ್ರೆ ನನ್ನಂತ ಮಹಾಪರಾಕ್ರಮಿ ಆದವನು ಕೃಷ್ಣನನ್ನು ಮಣಿಸಲಿಕ್ಕೆ ಬೇರೆಯವರು ಸಹಾಯ ತಗೊಳ್ಳೋದು ಹೇಗೆ? ಹೀಗೆ ಅವನಿಗೊಂದು ಸಂತೋಷ ಇತ್ತಲ್ಲ. ಆಗ ಸಾಲ್ವ ಅವನಿಗೆ ಸಮಾಧಾನ ಮಾಡಿದ್ದ. ನಿನ್ನ ಶಿಷ್ಯನೇ ಆ ಕಾಲಯವನ, ಹಾಗಾಗಿ ಅವನ ಕೈಯಿಂದ ಮಾಡಿಸಿದಂತ ಕೆಲಸ ಅದು ನಿನಗೆ ಗೌರವವನ್ನು ಹೆಚ್ಚಿಸುವಂಥದ್ದು, ನೀನು ಅದ್ರ ಬಗ್ಗೆ ಅವಮಾನ ಪಡಬೇಕಾಗಿಲ್ಲ ಅಂತ ಹೇಳಿದ್ದ. ಆ ಮಾತಿನ ಮೂಲಕವೇ ಜರಾಸಂಧ ಅವನನ್ನು ಕಳಿಸಿಕೊಟ್ಟಿದ್ದ. ಹಾಗಾಗಿ ಸಾಲ್ವ ಕಾಲಯವನ ಇರುವಂತಹ ಪ್ರದೇಶಗಳನ್ನು ಅವನನ್ನ ಕರೆತಂದಿದ್ದ. ಆದ್ರೆ ಪದ್ಮಪುರಾಣದಲ್ಲಿ ಹೇಳುವಂತೆ ಜರಾಸಂಧ ತಾನಾಗಿಯೇ ಅಲ್ಲಿಗೆ ಹೋಗಿದ್ದ. ತಾನಾಗಿಯೇ ಕಾಲಯವನನ್ನು ಸಮೀಪಿಸಿ ನನ್ನ ಕಡೆ ಬಾ, ನನಗೆ ಸಹಾಯ ಮಾಡು ಅಂತ ಕೇಳ್ಕೊಂಡಿದ್ದ. ಇದು ಪದ್ಮಪುರಾಣದ ಮಾಹಿತಿ. ಮತ್ತು ಈ ಜರಾಸಂಧ ಅಲ್ಲಿ ದಂಡೆತ್ತಿ, ಈ ಕಾಲಯವನ ಅಲ್ಲಿ ದಂಡೆತ್ತಿ ಬಂದಾಗ ಆ ದಂಡೆತ್ತಿ ಬರುವಂತಹ ಪ್ರಕರಣ ಏನಿದೆ ಅದು ಭಾಗವತದಲ್ಲಿ ಬರುವಂತೆ ಮತ್ತು ಹರಿವಂಶಾದಿಗಳಲ್ಲಿ ಬರುವಂತೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಭಾಗವತದಲ್ಲಿ ಬರುವಂತೆ
17 ಬಾರಿ ಜರಾಸಂಧನ ಆಕ್ರಮಣ ಆಗಿತ್ತು. 18ನೇ ಬಾರಿ ಆಕ್ರಮಣ ಇನ್ನೂ ಆಗೋದಿತ್ತು ಜರಾಸಂಧನಿಗೆ. ಅದನ್ನ ಪ್ರತೀಕ್ಷೆ ಮಾಡ್ತಾ ಕುಳಿತಿದ್ರು ಈ ಯಾದವರು. ಅದೇ ಸಂದರ್ಭದಲ್ಲಿ ಕಾಲಯವನ ಆಕ್ರಮಣನೂ ಆಯ್ತು. ಕಾಲಯವನ ಆಕ್ರಮಣ ಮತ್ತು ಜರಾಸಂಧನ ಆಕ್ರಮಣ, ಜರಾಸಂಧನ 18ನೇ ಆಕ್ರಮಣ ಮತ್ತು ಕಾಲಯವನ ಹೊಸ ಆಕ್ರಮಣ, ಹೊಸದಾದ ಮತ್ತು ಕೊನೆಯಾದಂತಹ ಆಕ್ರಮಣ, ಅದೆರಡು ಒಂದೇ ಸಂದರ್ಭದಲ್ಲಿ ಆಗಿದ್ದು ಹೆಚ್ಚು ಕಡಿಮೆ ಅಂತ ಭಾಗವತದ ಮಾಹಿತಿ. ಆ ಸಂದರ್ಭದಲ್ಲೇ ಆ ಯಾದವರು ಅದನ್ನು ನಿರೀಕ್ಷೆ ಮಾಡ್ತಾ ಕುಳಿತಿದ್ದಾಗ ಆ ಕಾಲಯವನ ಅಲ್ಲಿ ಬಂದ ಅನ್ನೋ ಸುದ್ದಿಯನ್ನು ಕೇಳಿ ಕೃಷ್ಣ ದ್ವಾರಕಾನಗರವನ್ನು ಕಟ್ಟಿಸಿದ. ಅಲ್ಲಿ ತನ್ನ ಎಲ್ಲ ಪ್ರಜೆಗಳನ್ನು ಸ್ಥಳಾಂತರ ಮಾಡಿದ. ಪ್ರಜೆಗಳನ್ನು ಸ್ಥಳಾಂತರ ಮಾಡಿದ್ದರಿಂದ ಒಟ್ಟು 3 ರೀತಿ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳುವ ಪ್ರಕಾರ. ಹರಿವಂಶದಲ್ಲಿ ಹೇಳುವಂತೆ 18 ಬಾರಿ ಜರಾಸಂಧನ ಆಕ್ರಮಣ ಮುಗಿದು ಹೋಗಿತ್ತು, ಅವನು ಆಗಿತ್ತು. ಸೋತ ಮೇಲೆ ಅವನು ಈ ಕಾಲಯವನನ್ನ ಆಶ್ರಯಿಸಿದ್ದ ಜರಾಸಂಧ. ಹರಿವಂಶದಲ್ಲಿ ಹೇಳುವಂತೆ ಮಥುರೆಯ ಎಲ್ಲ ನಿವಾಸಿಗಳು, ಎಲ್ಲ ಸೈನಿಕರು ತಮ್ಮ ರಥ, ಕುದುರೆ ಮೊದಲಾದಂಥ ವಾಹನದಲ್ಲಿ ಕುಳಿತು ಈ ದ್ವಾರಕಾನಗರ ಹೊಸ ನಗರಕ್ಕೆ ಬಂದು ನೆಲೆಯೂರಿದ್ರು. ಭಾಗವತದಲ್ಲಿ ಬರುವಂತ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಅವರನ್ನ ಕರೆದುಕೊಂಡು ಬಂದ. ಪದ್ಮಪುರಾಣದಲ್ಲಿ ಬರುವಂತ ಅವರೆಲ್ಲ ಮಲ್ಕೊಂಡಿದ್ದಾಗ ರಾತ್ರಿ ಅವ್ರು ಮಲ್ಕೊಂಡಿದ್ರು, ಬೆಳಗ್ಗೆ ಎದ್ದು ನೋಡೋ ಹೊತ್ತಿಗೆ ಮಥುರೆಯಲ್ಲಿಲ್ಲ ಅವರು, ಅದು ದ್ವಾರಕಾನಗರದಲ್ಲಿ ಹೊಸ ನಗರ ಹೊಸ ಮನೆಯಲ್ಲಿದ್ದಾರೆ. ಅಂತೂ ಪದ್ಮಪುರಾಣ ಮತ್ತು ಭಾಗವತ ಹೇಳೋದು ಎರಡು ಅಚಿಂತ್ಯಾದ್ಭುತ ಶಕ್ತಿಯಿಂದನೇ. ಆದ್ರೆ ಪದ್ಮಪುರಾಣ ಹೊಸದಾಗಿ ಸೇರಿಸುವಂತ ಮಾಹಿತಿ ಅಂದ್ರೆ ಅವರು ಮಲ್ಕೊಂಡಿದ್ದಂಥವ್ರನ್ನ ತಂದು ದ್ವಾರಕಾನಗರದಲ್ಲಿ ನೆಲೆಯೂರಿಸಿದ ಕೃಷ್ಣ ಅಂತ ಮಾಹಿತಿ. ಕೃಷ್ಣ ತಾನು ಕಾಲಯವನನ್ನು ಎದುರಿಸಕ್ಕೆ ಹೋಗುವಾಗ ಒಂದು ತಂತ್ರವನ್ನು ಮಾಡಿದ್ದ ಅಂತ ಒಂದು ಘಟನೆ ಇದೆ. ಅದೊಂದು ಹೇಳಿ ನಾವು ಮುಂದಿನ ಪ್ರಕರಣವನ್ನು ಗಮನಿಸಬೇಕು. ಕಾಲಯವನಿಗೆ ಹೆದರಿಕೆ ಹುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ, ಅಥವಾ ಅವನಲ್ಲಿ ಒಳ್ಳಾದಂತಹ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಅವನನ್ನು ಮೂರ್ಖನನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣ ಒಂದು ತಂತ್ರ ಮಾಡಿದ. ಒಂದು ಗಡಿಗೆಯನ್ನು ತರಿಸಿ ಅದರಲ್ಲಿ ಕೃಷ್ಣ ಸರ್ಪವನ್ನು ಹಾಕಿದ, ಒಂದು ಘಟ ಸರ್ಪವನ್ನು ಹಾಕಿ ಅದನ್ನು ಕಾಲಯವನ ಬೆಳಿಗ್ಗೆ ಕೊಟ್ಟು ಕಳಿಸಿದ. ನಾನು ಏಕಾಂಗಿ ಆಗಿದ್ದೇನೆ ಕೃಷ್ಣ, ಏಕಾಂಗಿ ಆಗಿದ್ರು ನಿನ್ನನ್ನು ನಾನು ಈ ಘಟ ಸರ್ಪದಂತೆ, ಕೃಷ್ಣ ಸರ್ಪದಂತೆ ನಿನ್ನನ್ನ ನಾಶ ಮಾಡಬಲ್ಲೆ ಅಂತ ಕೃಷ್ಣನಿಗೆ ಸೂಚನೆ ಕೊಡಬೇಕಾಗಿತ್ತು ಕಾಲಯವನನ್ನು ಕುರಿತು. ಅದಕ್ಕಾಗಿ ಇಂಥ ತಂತ್ರ ಮಾಡಿದ ಅಂತ ಕಥೆ ಇದೆ. ಅದಕ್ಕಾಗಿ ಅವನೇನ್ ಮಾಡಿದ, ಕೃಷ್ಣನ ತಂತ್ರವನ್ನು ತಿಳ್ಕೊಂಡ. ಆ ಗಡಿಗೆಯನ್ನು ದೂತ ತಗೊಂಡು ಬಂದ ಕೂಡಲೇ ಗಡಿಗೆಯಲ್ಲಿ ಕೆಂಪಿರುವೆಗಳನ್ನು, ಕಟ್ಟಿರುವೆಗಳನ್ನು ತುಂಬಿಸಿದ. ನೀನು ಏಕಾಂಗಿಯಾಗಿ ಮಹಾಪರಾಕ್ರಮಿಯಾಗಿರ್ಬೋದು, ನಿರಾಯುಧನಾಗಿದ್ದು ನೀನು ಶತ್ರುಗಳನ್ನು ಗೆಲ್ಲಬಲ್ಲವನಾಗಿರಬಹುದು. ಆದ್ರೆ ನೆನಪಿರ್ಲೆ, ನನ್ನ ಹತ್ರ ಕೋಟಿ ಗಟ್ಟಲೆ ಸೈನಿಕರಿದ್ದಾರೆ, 3 ಕೋಟಿ ಸೈನಿಕರು ಅಂತ ಭಾಗವತವೇ ಹೇಳ್ತದೆ. ಆದ್ರೆ ಎಷ್ಟೋ ಕೋಟಿ ಪಟ್ಟು ಸೈನಿಕರು ಅಂತ ಈಗ ನಾವು ತಾತ್ಪರ್ಯದ ಹಿನ್ನೆಲೆಯಲ್ಲಿ ನೋಡಿದ್ವಿ. ನಾನು ಬಹುಸಂಖ್ಯಾತನಾಗಿರೋದ್ರಿಂದ, ಬಹುಸಂಖ್ಯಾತಗಳಾದಂತಹ ಅಲ್ಪ ಬಲಗಳಾಗಿದ್ರು ಕೂಡ ಬಹುಸಂಖ್ಯಾತಗಳಾದಂತಹ ಇರುವೆಗಳು ಕೃಷ್ಣ ಸರ್ಪವನ್ನು ಕಟ್ಟಿ ಕೊಂದು ಹಾಕಬಲ್ಲವು, ಇದು ನೆನಪಿರ್ಲಿ ಅಂತ ಆ ಕಾಲಯವನ ಕೃಷ್ಣನಿಗೆ ಪ್ರತಿಯಾಗಿ ಸಂದೇಶ ಕಳಿಸಿದ. ಆಗ ಕೃಷ್ಣನಿಗೆ ತಾನು ಹೂಡಿದ ತಂತ್ರ ವಿಫಲ ಆಯ್ತಲ್ಲ ಅಂತ ಮನಸ್ಸಿಗೆ ವ್ಯಥೆ ಆಯ್ತು. ಮುಂದೆ ಅವನು ಆಕ್ರಮಣಕ್ಕೆ ಹೋದ ಅಂತ ಹರಿವಂಶ ಹೇಳ್ತದೆ. ನಿಜವಾಗಿ ನೋಡಿದ್ರೆ ಅವನಿಗೆ ಅದು ವ್ಯಥೆ ಆಗಿದ್ದಲ್ಲ. ವಾದರಾಜರು ಹೇಳುವಂತೆ ಏನು ಅದು ಯಾಕೆ ಆ ತಂತ್ರವನ್ನು ಮಾಡಿದ ಅಂತಂದ್ರೆ, ಆ ಕಾಲಯವನಿಗೆ ಒಂದು ಒಳ್ಳೆಯಾಗಿ ಆತ್ಮವಿಶ್ವಾಸ ಹೆಚ್ಚಿದೆ. ಆತ್ಮವಿಶ್ವಾಸ ಹೆಚ್ಚಿ ಆತ ಯುದ್ಧದಲ್ಲಿ ತಪ್ಪು ತಂತ್ರಗಳನ್ನು ಅನುಸರಿಸಲಿ ಅಂತ ಒಂದು ಉದ್ದೇಶ. ಅದನ್ನು ನಾನು ಹಾಗೆ ವಿಶ್ಲೇಷಣೆ ಮಾಡ್ತೇನೆ. ಇನ್ನೊಂದು ಏನಂದ್ರೆ, ವಾದರಾಜರು ತನ್ನ ವ್ಯಾಖ್ಯಾನದಲ್ಲಿ, ತಾತ್ಪರ್ಯದಲ್ಲಿ ವ್ಯಾಖ್ಯಾನದಲ್ಲಿ ಹೇಳುವಂತೆ, ಶಿವನ ವರ ಇತ್ತಲ್ಲ ಕಾಲಯವನ ಅಪ್ಪನಿಗೆ, ಮಥುರಾನಗರದ ಬಲರಾಮಕೃಷ್ಣ ಸಹಿತರಾದಂತಹ ಸಕಲ ಮಥುರಾನಗರದ ವಾಸಿಗಳಿಗೆ ಈ ನನ್ನ ಮಗ ಅವಧ್ಯನಾಗಿರಬೇಕು ಅಂತ ಏನೋ ವರ ಇತ್ತಲ್ಲ, ಆ ವರವನ್ನ ಶಿವ ಕೊಟ್ಟಿದ್ನಲ್ಲ, ಆ ಶಿವ ಕೊಟ್ಟಂತ ವರವನ್ನು ಕೃಷ್ಣ ಏನಾದ್ರೂ ಮುರಿದು ಬಿಟ್ರೆ ಅದು ದೈವಿ ಸಂಕಲ್ಪಕ್ಕೆ ವಿರುದ್ಧ ಆದಿತ್ತು. ಹಾಗಾಗಿ ಶಿವ ಕೊಟ್ಟಂತ ವರ ಸತ್ಯವಾಗಿರ್ಬೇಕು, ಆದ್ರೆ ಅದು ಈ ಕಾಲಯವನಿಗೆ ಉಪಯೋಗ ಆಗಿರಬಾರ್ದು. ಹೀಗೊಂದು ತಂತ್ರವನ್ನು ಕೃಷ್ಣ ಹೂಡಿದ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಈ ಕಾಲಯವನ ಬಯಸಿದ್ನಲ್ಲ, ಕಾಲಯವನ ಅಪ್ಪನಾದಂತಹ ಗರ್ಗ ಮುನಿಯು ಕೂಡ ನನ್ನ ಮಗ ಕೃಷ್ಣನನ್ನು ಮಣಿಸಬೇಕು ಅಂತ ಬಯಸಿದ್ನಲ್ಲ. ಕೃಷ್ಣ ಅಂದ್ರೆ ವಾಸುದೇವ ಕೃಷ್ಣ ಅಲ್ಲ, ಕೃಷ್ಣ ಅಂದ್ರೆ ಕೃಷ್ಣ ಸರ್ಪ ಅಂತ ಅರ್ಥ ಆಗಿಬಿಡ್ಲಿ. ಕೃಷ್ಣ ಅಂದ್ರೆ ಕೃಷ್ಣ ಸರ್ಪ ಅಂತ ಆಗಿಬಿಟ್ಟು ಆ ವರ ಸಫಲ ಆಯ್ತು. ಶಿವ ಕೊಟ್ಟದ್ದು ವರ ಕೃಷ್ಣನನ್ನು ಮಣಿಸ್ಬೇಕು ಅಂತ ಕೇಳಿದ್ದ. ಯಾವ ಕೃಷ್ಣನನ್ನು ಇವನು ಕೇಳ್ಕೊಂಡಿರ್ಲಿಲ್ಲ, ವರ ಕೊಡುವ ಅವನು ಕೇಳಲಿಲ್ಲ. ಕೃಷ್ಣನನ್ನು ಮಣಿಸ್ಬೇಕು ಅಂತಿದೆಯಲ್ಲ, ಕೃಷ್ಣನ ಸರ್ಪವನ್ನು ಮಣಿಸುವ ಮೂಲಕ ನಿನಗೆ ನಾನು ಕೊಟ್ಟ ವರ ಸಫಲ ಆಗಲಿ ಅಂತ ಶಿವನ ವರ ಸತ್ಯ ಆಗಬೇಕು. ಆದ್ರೆ ಜರಾಸಂಧನಿಗೆ ಅದು ಉಪಯೋಗ ಆಗಿರಬಾರ್ದು. ಈ ಕಾಲಯವನಿಗೆ ಅದು ಉಪಯೋಗ ಆಗಿರಬಾರ್ದು. ಅದ್ರ ಮೂಲಕ ಜರಾಸಂಧನ ಮನೋರಥವು ಕೂಡ ಭಗ್ನವಾಗಬೇಕು. ಏನೇ ಇದ್ರೂ ಕೃಷ್ಣ ಈ ಮುಚುಕುಂದನ ಮೂಲಕ ಕಾಲಯವನನ್ನ ಸಂಹಾರ ಮಾಡಿಸೋದ್ರ ಮೂಲಕ ಆ ಶಿವನ ವರವನ್ನು ಮತ್ತೊಂದು ರೀತಿಯಾಗಿ ಸತ್ಯ ಮಾಡಿದ. ಆ ಮುಚುಕುಂದ
ಮಥುರಾನಗರದ ನಿವಾಸಿಯೇ ಅಲ್ಲ, ಅವನು ಯಾದವ ಕುಲಕ್ಕೆ ಸಂಬಂಧಪಟ್ಟವನೂ ಅಲ್ಲ. ಅಂಥವನ ಮೂಲಕ ಕಾಲಯವನನ್ನು ಅವನು ಸಂಹಾರ ಮಾಡ್ತಿದ್ನಲ್ಲ, ಆ ಮೂಲಕವೂ ವರ ಸತ್ಯ ಆಯಿತು. ಕೃಷ್ಣ ಸರ್ಪವನ್ನ ಕಾಲಯವನಿಗೆ ಮೂಲಕ ಕೊಲ್ಲಿಸುವ ಮೂಲಕನೂ ವರ ಸತ್ಯ ಆಯಿತು. ಅಂತೂ ಕೃಷ್ಣ ಹೀಗೊಂದು ತಂತ್ರವನ್ನು ಮಾಡಿ ಆ ಕಾಲಯವನನ್ನ ಸಮೀಪಿಸಿದ, ಏಕಾಂಗಿಯಾಗಿ, ಚತುರ್ಭುಜನಾಗಿ ಏಕಾಂಗಿಯಾಗಿ ಸಮೀಪಿಸಿದಾಗ ಆ ಕಾಲಯವನ ಅವನನ್ನು ಬೆನ್ನಟ್ಟಿ ಹೋದ. ಮುಚುಕುಂದ ಮಲಗಿದ್ದಂಥ ಗುಹೆಗೆ ಹೋದ. ಅಲ್ಲಿ ಹಿಂದೆ ಮುಚುಕುಂದನ ತಲೆಯ ಹಿಂದೆ ಕೃಷ್ಣ ಅಡಗಿಕೊಂಡ. ಕಾಲ ಸಮೀಪದಲ್ಲಿ ಕಾಲಯವನ ಬಂದು ನೋಡಿದ, ಇವನಾರೋ ಈ ಕೃಷ್ಣ ಇಲ್ಲಿ ಬಂದು ಮಲಗಿದ್ದಾನೆ ಅಂತೇಳಿ ಸಿಟ್ಟಿನಿಂದ ಅವನನ್ನು ಒದ್ದ. ಆ ಕಾಲಯವನನ್ನ ಕಾಲಯವನ ಒದ್ದಾಗ ಆ ಮುಚುಕುಂದ ಎದ್ದು ಕಣ್ಬಿಟ್ಟು ಸುತ್ತಲೂ ನೋಡಿದ. ಅವನ ನೇತ್ರಾಗ್ನಿಗೆ ಸಿಕ್ಕು ಕಾಲಯವನ ಭಸ್ಮವಾಗಿ ಹೋದ. ಹಿಂದೊಮ್ಮೆ ಆತ ದೇವತೆಗಳಿಗೆ ಬೇಕಾದ ಸಹಾಯ ಮಾಡಿದ್ದ ಈ ಮುಚುಕುಂದ. ದೇವತೆಗಳು ಏನು ಬೇಕು ಅಂತ ಕೇಳಿದಾಗ ಮೋಕ್ಷ ಬೇಕು ಅಂತ ಕೇಳಿದ್ದ. ಮೋಕ್ಷ ಕೊಡೋದು ನಮ್ಮ ಕೈಯಲ್ಲಿಲ್ಲ, ಭಗವಂತನ ಕೈಯಲ್ಲಿದೆ, ಬೇರೆ ಏನಾದ್ರು ಕೇಳುವಂತಂದ. ನಿದ್ದೆ ಕೊಟ್ಟು ಬಿಡು ಸಾಕು ಅಂತ ಹೇಳಿ ಅಂದಿದ್ದ ಅವನು. ಬಹಳ ದಣಿದಿದ್ದೇನೆ, ನಿದ್ರೆ ಕೊಡಿ ಅಂತ. ಭಾಗವತ ಮತ್ತು ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಬರುವಂತೆ ಕೆಲವು ಕಡೆ ಅವನು ಬರೇ ನಿದ್ದೆ ಕೇಳಿದ. ಮತ್ತು ಭಾಗವತ ಹೇಳುವಂತೆ ನೀನು ನಿದ್ರೆ ಅಲ್ಲ, ನಿದ್ರೆ ಮಾಡುವಾಗ ನಿನಗೆ ಯಾರು ತೊಂದರೆ ಕೊಟ್ಟರೆ ಅವ್ರು ಸುಟ್ಟು ಬೂದಿ ಆಗಲಿ ಅನ್ನುವ ಮತ್ತೊಂದು ವರವನ್ನು ದೇವತೆಗಳು ಕೊಟ್ಟಿದ್ರು. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಅವರು ಭಗವಂತನ ಹೋಗಿ ಕೇಳಿದರು, ಎಂಥ ದೊಡ್ಡ ಪರಾಕ್ರಮಿ, ಅಷ್ಟು ದೊಡ್ಡ ಭಕ್ತ, ಅಷ್ಟು ನಮಗೆ ಸೇವೆ ಮಾಡಿರೋನು, ನಿದ್ರೆ ಬೇಕು ಅಂತ ಕೇಳ್ತಾನಲ್ಲ, ಅವನಿಗೊಂದು ಬೇರೆ ಏನಾದರೂ ವರವನ್ನು ನೀನು ಕೊಡು ಅಂತ ದೇವತೆಗಳು ಕೃಷ್ಣನನ್ನು ಹೋಗಿ ಕೇಳಿದರು ಭಗವಂತನನ್ನು. ಸಂದರ್ಭ ಹೊಂದಾಗ ನಾನು ಕೊಡ್ತೀನಿ ಅಂತ ಹೇಳಿದ್ದ. ದೇವತೆಗಳಿಗೆ ಸಹಾಯ ಮಾಡೋದ್ರ ಮೂಲಕವೇ ಈ ಕಾಲಯವನಿಗೆ ಬೇಕಾದಷ್ಟು ಪುಣ್ಯ ಪ್ರಾಪ್ತವಾಗಿತ್ತು. ಈಗ ಕಾಲಯವನನ್ನ ಅದರ ಮೂಲಕ ಸಂಹಾರ ಮಾಡಿಸುವುದರ ಮೂಲಕ ಅವನ ಪುಣ್ಯವನ್ನು ಮತ್ತಷ್ಟು ಹೆಚ್ಚಿಸಿ ಅವನಿಗೆ ಹೇಳಿದ. ಅಂತ ಮಹನೀಯನಂತ ಮುಚುಕುಂದನಿಗೆ ಕೃಷ್ಣ ಏನ್ ಮಾತು ಹೇಳಿದ ಅಂದ್ರೆ, ನೀನು ಹಿಂದೆ ರಾಜ ಆಗಿದ್ದಾಗ ಬೇಕಾದಷ್ಟು ಬೇಟೆ ಇತ್ಯಾದಿ ದುಷ್ಟತೆಗಳನ್ನು ಅನುಸರಿಸಿದ್ವಿ, ಇನ್ನೂ ಪಾಪಗಳಿವೆ ನಿನ್ನಲ್ಲಿ, ಎತ್ತರ ಇರಲಿ ಅಂತ ಮುಚುಕುಂದನಿಗೆ ಹೇಳಿದ್ದ. ನಮ್ಮ ಗತಿ ಏನು ಅಂತ ನಾವು ವಿಚಾರ ಮಾಡಬೇಕು. ಅಲ್ಪ ಸ್ವಲ್ಪ ಧರ್ಮಾಚರಣೆ ಮಾಡುವಂಥವ್ರು ನಾವು ಜೀವಮಾನ ಪೂರ ಧರ್ಮದಲ್ಲೇ ಕಳೆದಂಥವನ ಗತಿ ಆಗಿತ್ತು. ಇನ್ನೂ ನಿನ್ನ ಪಾಪಗಳಿವೆ ಅಂತ ಕೃಷ್ಣನಿಗೆ ಎಚ್ಚರಿಕೆ ಕೊಟ್ಟಿದ್ದ. ಭೂಲೋಕದಲ್ಲಿ ತಪಸ್ಸು ಮಾಡಿ ಆ ಪಾಪಗಳನ್ನೆಲ್ಲ ಕಳ್ಕೊ, ಮುಂದಿನ ಜನ್ಮದಲ್ಲಿ ಬ್ರಹ್ಮವೇತ್ತನಾಗಿ ಮತ್ತಷ್ಟು ಸಾಧನೆ ಮಾಡಿ ನನ್ನನ್ನು ತಲುಪಿಸಿ ಅನ್ನುವಲ್ಲಿಗೆ ಆ ಭಾಗವತದ ದಶಮಸ್ಕಂದದ 51ನೇ ಅಧ್ಯಾಯ ಮುಕ್ತಾಯ ಆಗಿತ್ತು. ಆಮೇಲೆ ಹರಿವಂಶದ 57ನೇ ಅಧ್ಯಾಯ ಕೂಡ ಮುಕ್ತಾಯ ಆಗಿತ್ತು. ಅದ್ರ ಬಳಿಕ ನಾವು ನೋಡೋದು ಏನಂದ್ರೆ 58ನೇ ಅಧ್ಯಾಯದಲ್ಲಿ ಹರಿವಂಶದಲ್ಲಿ ಕೃಷ್ಣ ಒಮ್ಮೆ ಒಂದು ನಿರ್ಮಲವಾದಂತಹ ಬೆಳಗಿನ ದಿವಸ ತನ್ನ ಆನ್ಹಿಕಗಳನ್ನೆಲ್ಲ ಮುಗಿಸಿ ಅರಣ್ಯದ ಭಾಗಕ್ಕೆ ಬಂದ. ಇನ್ನೂ ದ್ವಾರಕಾನಗರ ಪೂರ್ಣವಾಗಿ ತಯಾರಾಗಿರಲಿಲ್ಲ. ಅಲ್ಲಿ ದ್ವಾರಕಾನಗರ ಹೇಗೆ ತಯಾರಾಗಬೇಕು, ಎಲ್ಲೆಲ್ಲಿ ಯಾವ್ಯಾವ ಅರಮನೆಗಳಿರಬೇಕು, ಏನೇನು ಕಟ್ಟಡಗಳಿರಬೇಕು ಅನ್ನೋದನ್ನ ಕೃಷ್ಣ ಮನಸ್ಸಿನಿಂದ ಸಂಕಲ್ಪ ಮಾಡಿದ್ದ ಅಷ್ಟೇ. ಅವನು ಆ ಕಡೆ ಈ ಕಡೆ ಸ್ಥಳವನ್ನು ಸರ್ವೇಕ್ಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಎದು ಪ್ರಮುಖರೆಲ್ಲ ಒಬ್ಬೊಬ್ಬರಾಗಿ ಆ ಕೃಷ್ಣನನ್ನು ಸಮೀಪಿಸಿದರು. ಆಗ ಅವ್ರಿಗೆ ಹೇಳಿದ, ನಾನು ಈ ಪಟ್ಟಣವನ್ನು ನಿರ್ಮಿಸಿರೋದನ್ನ ನೋಡ್ರಿ ನೀವು ಅಂತ ಹೇಳಿದ. ಇನ್ನೂ ನಿರ್ಮಾಣ ಮಾಡಿರಲಿಲ್ಲ, ನಿರ್ಮಾಣ ಮಾಡಿದ ಸಂಕಲ್ಪವನ್ನು ನೋಡಿ ಹೆಸರನ್ನು ಕೂಡ ತೀರ್ಮಾನ ಮಾಡಿದ್ದೇನೆ. ದ್ವಾರಾವತಿ ಅಂತ ಹೆಸರು ಅಥವಾ ದ್ವಾರಕಾ ಅಂತ ಹೆಸರು. ದ್ವಾರಾವತಿ ಅಥವಾ ದ್ವಾರವತಿ ಹೀಗಿದೆ ಹೆಸರಿದೆ. ನೀವು ಎಲ್ಲ ಥರದ ಕೂಲಿ ಕೆಲಸದವರನ್ನ ಇತ್ಯಾದಿಗಳನ್ನ ನೇಮಿಸಿರಿ, ಸ್ಥಪತಿಗಳನ್ನ, ವಾಸ್ತುಶಿಲ್ಪಿಗಳನ್ನ ನೇಮಿಸಿರಿ ಅಂತ ಹೇಳಿದೆ. ಆಗ ಆ ಯಾದವರೆಲ್ಲರೂ ಕೂಡ ಗೃಹ ನಿರ್ಮಾಣಕ್ಕೆ ಬೇಕಾದಂತಹ ವಸ್ತುಗಳನ್ನ ಸಂಗ್ರಹ ಮಾಡಿ ಪ್ರಾರಂಭ ಮಾಡಿದ್ರು. ಮತ್ತೊಂದು ದಿವಸ ಪವಿತ್ರವಾದ ಶುಭವಾದ ದಿವಸ ಬ್ರಾಹ್ಮಣರನ್ನ ಯಥಾವಿಧಿಯಾಗಿ ಪೂಜಿಸಿ ದಾರವನ್ನು ಹಿಡಿದು ಭೂಮಿಯನ್ನು ಅಳೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಕೃಷ್ಣ ಸ್ಥಪತಿಗಳಿಗೆ ಹೇಳಿದ, ಆ ಯಾದವರ ವಾಸಸ್ಥಳವಾಗಿ ಉಚಿತವಾದಂತಹ ದೇವ ಮಂದಿರಗಳನ್ನು ಕೂಡ ಇಲ್ಲಿ ತಯಾರು ಮಾಡಿ, ನೀವು ಇಷ್ಟ ದೇವತೆಗೆ, ನಮ್ಮ ಕುಲದೇವತೆಗೆ ಇಲ್ಲಿ ಸ್ಥಳವೂ ಕೂಡ ಇರಬೇಕು. ಆಗ ಆ ಸ್ಥಪತಿಗಳು ಹಾಗೆ ಆಗಲಿ ಅಂತ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಬ್ರಹ್ಮ ಮೊದಲಾದಂತಹ ದೇವತೆಗಳಿಗೆ ಆಲಯಗಳನ್ನು ನಿರ್ಮಿಸಿದರು. ಜಲ, ಅಗ್ನಿ, ಇಂದ್ರ ಮತ್ತು ದೃಶದೋಲೂಖಲ ಅಂದ್ರೆ ವರವನ್ನ ಬೀಸುವ ಕಲ್ಲಿಗೆ ಒಂದು ಅಧಿದೇವತೆ ಇದ್ದಾನೆ. ಆ ಎಲ್ಲ ದೇವತೆಗಳನ್ನು ಕೂಡ ಪೂಜೆ ಮಾಡಿ ಅವರವರಿಗೆ ಸಿಕ್ಕದಂತಹ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು. 4 ದ್ವಾರಗಳನ್ನ ಕೆತ್ತಿದ್ರು. ಶುದ್ಧಾಕ್ಷ, ಇಂದ್ರ, ಭಲ್ಲಾಕ, ಪುಷ್ಪಗುಂತ ಮೊದಲಾದಂತಹ 4 ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಅದಕ್ಕೆ ಉಪಯುಕ್ತವಾದಂತಹ ಒಂದು ದೇಗುಲಗಳನ್ನು ಕೂಡ ಕಟ್ಟಿದರು. ಕೃಷ್ಣ ಕೂಡಲೇ ಈ ದ್ವಾರಕಾನಗರದ ನಿರ್ಮಾಣವನ್ನು ಬೇಗನೆ ಮುಗಿಸಬೇಕು ಅಂತ ಆಲೋಚನೆ ಮಾಡಿದ. ನಮ್ಮ ಸ್ಥಳೀಯರೇ ಆದಂತಹ ಸ್ಥಪತಿಗಳು, ವಾಸ್ತುಶಿಲ್ಪಿಗಳ ಕೈಯಿಂದ ಇದು ವೇಗವಾಗಿ ಆಗುವಂಥದ್ದಲ್ಲ. ಹಾಗಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ವಿಶ್ವಕರ್ಮನನ್ನು ಕರೆಸಬೇಕು ಅಂತ ಆಲೋಚನೆ ಮಾಡಿದ. ಕ್ಷಣದಲ್ಲೇ ವಿಶ್ವಕರ್ಮ ಅವನ ಎದುರಿಗೆ ಬಂದು ನಿಂತ. ವಿಶ್ವಕರ್ಮ ಅಂದ್ರೆ ದೇವತೆಗಳ ಶಿಲ್ಪಿ. ಇಂದ್ರನ ಆಜ್ಞಾನುಸಾರವಾಗಿ ನಾನು ಇಲ್ಲಿ ಬಂದಿದ್ದೇನೆ, ಏನು ಮಾಡಬೇಕು ಅಂತ ಅವನು ಕೇಳ್ಕೊಂಡ. ದೇವದೇವರಾದಂತಹ ಬ್ರಹ್ಮ, ಅವಿನಾಶಿಯಾದಂತಹ ಶಂಕರ ನನಗೆ ಮತ್ತು ಈ ಜಗತ್ತಿಗೆ ಎಲ್ಲ ಹೇಗೆ ಮಾನ್ಯರೋ
ಹಾಗೆ ನೀನು ಕೂಡ ಮಾನ್ಯ ಅಂತ ಕೃಷ್ಣನನ್ನು ಆತ ಪ್ರಶಂಸೆ ಮಾಡಿದ. ವಿಶೇಷೋ ನಾಸ್ತಿ ವಹ ಪ್ರಭುವಾದ ಕೃಷ್ಣನೇ ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರರಲ್ಲಿ ನಿಮಗೆ ವಿಶೇಷ ಏನೂ ಇಲ್ಲ, ವ್ಯತ್ಯಾಸವೇನೂ ಇಲ್ಲ, ನಿನ್ನದೇ ಒಬ್ಬನದೇ ಆದಂತಹ 3 ರೂಪಗಳಿವು, ಹಾಗಾಗಿ ನಾನು ಏನು ಮಾಡಬೇಕು ಅಂತ ಕೇಳ್ಕೊಂಡ. ಆಗ ಕೃಷ್ಣ ಅವನಿಗೆ ಹೇಳಿದ, ಹಿಂದೆ ನಾವು ಎಲ್ಲ ದೇವತೆಗಳು ಬ್ರಹ್ಮಾದಿಗಳು ಸೇರಿ ದೇವಲೋಕದಲ್ಲಿ ಸಭೆಯನ್ನ ಮಾಡಿದ್ವಲ್ಲ, ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಬೇಕು, ಭೂಭಾರ ಹೇಗೆ ಕಡಿಮೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅಲ್ಲಿ ನೀನು ಇದ್ದೆಯಲ್ಲ, ಹಾಗಾಗಿ ಆ ದೇವತೆಗಳೆಲ್ಲ ಇಲ್ಲಿ ಹುಟ್ಟಿ ಬಂದಿದ್ದಾರಲ್ಲ, ಅವರ ನಿವಾಸಕ್ಕಾಗಿ ಒಂದು ನಗರವನ್ನು ಸೃಷ್ಟಿ ಮಾಡುವ, ಇದು ದೇವಲೋಕದ ಅಮರಾವತಿ ಅಂತೇ ಇರಬೇಕು ಅಂತ ಕೃಷ್ಣ ಹೇಳಿದ್ದ. ಆಗ ಆ ವಿಶ್ವಕರ್ಮ ಕೃಷ್ಣನಿಗೆ ಹೇಳಿದ, ನೀನು ನಗರವನ್ನು ಸೃಷ್ಟಿ ಮಾಡಬೇಕು ಅಂತ ಇದೆಯಲ್ಲ, ಎಲ್ಲ ಸೃಷ್ಟಿ ಮಾಡ್ತೇನೆ, ಆದ್ರೆ ನಿನ್ನ ಅಗಣಿತವಾದಂತಹ 1 ಕೋಟಿ ಸೈನಿಕರು ಈ ಯದುಕುಲದಲ್ಲೇ ಇದ್ರು ಅಂತಿದ್ದಾರೆ. ಆ ಹಿಂದೂ ಕಡೆ ಹರಿವಂಶದಲ್ಲಿ ಬಂದಿತ್ತು. 1 ಕೋಟಿ ಜನ ಸೈನಿಕರು, ಯುವ ಸೈನಿಕರು ಯಾದವರ ಸೈನ್ಯದಲ್ಲಿದ್ದರು, ಮತ್ತು ನಿನ್ನ ಪರಿವಾರ ಇತ್ಯಾದಿ ಎಲ್ಲನು, ನಿನ್ನ ಮುಂದೆ ಇನ್ನೂ ಎಷ್ಟೋ ಜನ ನಿನ್ನ ಮದುವೆ ಆಗೋನಿದ್ವಿ ಅಂತ ಆಲೋಚನೆ ಮಾಡಿರ್ಬೇಕು ಅವನು. ಇವರೆಲ್ಲರನ್ನ ಈ ಸಣ್ಣ ನಗರದಲ್ಲಿ ಹಿಡಿದಿರ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇನ್ನಷ್ಟು ಸ್ಥಳಾವಕಾಶ ಬೇಕು ನಾವು ಕಟ್ಟುವಂತ ನಗರಕ್ಕೆ. ಸಮುದ್ರ ಸ್ವಲ್ಪ ಹಿಂದೆ ಸರಿದಿದ್ದೇ ಆದ್ರೆ ನಾವು ಮತ್ತಷ್ಟು ಜಾಗವನ್ನು ಪಡ್ಕೋಬಹುದು, ಅಲ್ಲಿ ನಗರವನ್ನು ಕಟ್ಟಬಹುದು. ನೀನು ಹೇಳಿದ್ರೆ ಸಮುದ್ರ ಇಲ್ಲ ಅನ್ಲಿಕ್ಕಿಲ್ಲ, ಸಮುದ್ರಕ್ಕೊಂದು ಮಾತು ಹೇಳು ಅಂತ ವಿಶ್ವಕರ್ಮ ಕೃಷ್ಣನಿಗೆ ಹೇಳಿದ. ಸಮುದ್ರರಾಜನನ್ನು ಕರೆಸಿದ, ನನ್ನ ಮೇಲೆ ನಿಮಗೆ ಭಕ್ತಿ ಇದ್ದಿದ್ದಾದ್ರೆ ನನ್ನ ಮಾತಿನಂತೆ 12 ಯೋಜನ ದೂರ ಹೋಗು, ಅಷ್ಟು ಭೂಮಿಯನ್ನು ನನಗೆ ಕೊಡು ಅಂತ ಕೃಷ್ಣ ಹೇಳಿದ. ಸಮುದ್ರ ದಶಕ ದ್ವೇಷ ಯೋಜನಾನಿ ಜಲಾಶಯೇ, 10 ಮತ್ತು 12 ಯೋಜನೆ ಹಿಂದೆ ಸರಿದು ನನಗೆ ಜಾಗ ಮಾಡಿಕೊಡು ಅಂತ ಕೃಷ್ಣ ಅವನನ್ನು ಕೇಳಿದ. ಆ ಸಮುದ್ರ ನದಿ ಮತ್ತು ನದಗಳಿಗೆ ಅಧಿಪತಿ ಆದಂತಹ ಸಮುದ್ರ ಅಂತಿದೆ. ನದಿ ಅಂದ್ರೆ ನದಿ ಮತ್ತು ನದ ಎರಡೂ ಕೂಡ ನೀರು ಹರಿಯುವಂತಹ ನದಿಗಳೇ. ಆದ್ರೆ ನದಿಗೂ ನದಕ್ಕೂ ವ್ಯತ್ಯಾಸ ಏನಂದ್ರೆ, ನದಿ ಅಂದ್ರೆ ಹೆಣ್ಣು ನದಿ, ನದ ಅಂದ್ರೆ ಗಂಡು ನದಿ, ಇಷ್ಟೇ ವ್ಯತ್ಯಾಸ. ಈ ಭೂಮಿಗೆ ನೀರಿಗೆ ಎಲ್ಲರಿಗೂ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಹಾಗೆ ನದಿಗಳಿಗೂ ಅಭಿಮಾನಿ ದೇವತೆ ಇದ್ದಾರೆ. ಗಂಗಾ, ಕಾವೇರಿ, ಕೃಷ್ಣ ಮೊದಲಾದವು ಇವರೆಲ್ಲ ಸ್ತ್ರೀ ದೇವತೆಗಳು, ಅದರಿಂದ ಅವುಗಳು ನದಿ ಅಂತ ಕರಿತೇವೆ. ನದಗಳು ಅಂದ್ರೆ ಯಾವ ನದಿಗಳಿಗೆ, ಯಾವ ನೀರಿನ ಹರಿವುಗಳಿಗೆ ಗಂಡು ದೇವತೆಗಳು ಅಭಿಮಾನಿ ದೇವತೆಗಳು, ಅದನ್ನು ನದ ಅಂತ ಕರಿತೇವೆ ಅಷ್ಟೇ. ನದ ಅಂತ ಪುಲ್ಲಿಂಗ ಶಬ್ದ, ನದಿ ಅಂತ ಸ್ತ್ರೀಲಿಂಗ ಶಬ್ದ. ಹೀಗೆ ನದಿ ನದಗಳಿಗೆ ಅಭಿಮಾನಿ ದೇವತೆ ಆದಂತಹ ಬ್ರಹ್ಮಪುತ್ರ ಅನ್ನೋದು ಅದರಲ್ಲಿ ಒಂದು ಉದಾಹರಣೆ. ಬ್ರಹ್ಮಪುತ್ರ, ಶೋಣ ಅಂತ ಮಧ್ಯಪ್ರದೇಶ ನದಿ ಅಂತ ಒಂದು ಹರಿಯುವಂತ ಒಂದು ನದಿ, ಅದು ಶೋಣ ಅಂತೇಳಿ. ಬ್ರಹ್ಮಪುತ್ರ ಅನ್ನೋದು ಅಸ್ಸಾಂನ ನದಿ. ಇವೆರಡು ಗಂಡು ನದಿ ಅಂತ ನನ್ನ ನೆನಪು. ಬಹುತೇಕ ನದಿಗಳೆಲ್ಲ ಹೆಣ್ಣು ನದಿಗಳೇ. ಕೃಷ್ಣ ತನ್ನ ಜಲಾಶಯವನ್ನು ಹಿಂದೆ ಸರಿಸಿಕೊಂಡ. ಪಟ್ಟಣವನ್ನು ಕಟ್ಟಲಿಕ್ಕೆ ವಿಶ್ವಕರ್ಮನಿಗೆ ಜಾಗ ಸಿಕ್ಕಿದ್ದ ನೋಡಿ ಆತ ಸಂತುಷ್ಟನಾದ. ವಿಶ್ವಕರ್ಮ ಹೇಳಿದ, ನೀವೆಲ್ಲರೂ ಕೂಡ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ, ಪಟ್ಟಣವನ್ನು ಹೇಗೆ ಕಟ್ಟಬೇಕು ಅಂತ ನಾನು ಕೂಡ ಆಲೋಚನೆ ಮಾಡಿದ್ದೇನೆ. ಅನೇಕ ಉಪ್ಪರಿಕೆಗಳು, ಪ್ರಾಕಾರಗಳನ್ನ ಇಲ್ಲಿ ಕಟ್ಟಿಬಿಡ್ತೇನೆ. ಎಲ್ಲ ಕಟ್ಟಿದ. ಕೃಷ್ಣನ ಸಲುವಾಗಿ ವಿಶಾಲವಾದಂತಹ ಅಂತಃಪುರವನ್ನೇ ನಿರ್ಮಾಣ ಮಾಡಿದ. ಹೀಗೆ ಆ ದ್ವಾರಾವತಿ ಎನ್ನುವಂತಹ ವೈಷ್ಣವಿ ಭವನವನ್ನ ಆ ವಿಶ್ವಕರ್ಮ ನಿರ್ಮಾಣ ಮಾಡಿದ. ಸುತ್ತಲೂ ಕಂದಕಗಳಿದ್ದವು, ಅಂಗಡಿ ಇತ್ಯಾದಿ ನಗರಗಳೆಲ್ಲ ಇತ್ಯಾದಿ ಸಕಲ ವ್ಯವಸ್ಥೆಗಳಿದ್ದವು. ಆ ಭೂಮಂಡಲದಲ್ಲಿ ಎಷ್ಟು ಜನಸಂಖ್ಯೆ ಇತ್ತಲ್ಲ, ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಎಲ್ಲ ಈ ದ್ವಾರಕಾ ನಗರದಲ್ಲೇ ಬಂದು ನೆಲೆಯೂರ್ದೇನೋ ಅಂತ ಕಾಣಿಸ್ತಿತ್ತು. ಅಷ್ಟು ದೊಡ್ಡ ಪಟ್ಟಣ ಅದಾಗಿತ್ತು. ಕೃಷ್ಣ ಆ ದ್ವಾರಕಾ ನಗರದ ಕೇಂದ್ರ ಬಿಂದುವಾಗಿ ಆ ದ್ವಾರಕಾ ನಗರವನ್ನು ತನ್ನ ಅನುಪಮವಾದಂತಹ ಕಾಂತಿಯಿಂದ ಬೆಳಗುತ್ತಾ ಇದ್ದ. ಇಂದ್ರನ ಆಜ್ಞಾನುಸಾರವಾಗಿ ಆ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿದಂತಹ ವಿಶ್ವಕರ್ಮ ಕೃಷ್ಣನಿಂದ ಸನ್ಮಾನಿತನಾಗಿ ಅವನ ಮುಂದೆ ಹೊರಟು ಹೋಗಿಬಿಟ್ಟ. ಆಮೇಲೆ ಕೃಷ್ಣ ಆಲೋಚನೆ ಮಾಡಿದ, ಈ ದ್ವಾರಕಾ ನಗರವನ್ನ ಜಗತ್ತಿನಲ್ಲಿ ಸಿಗುವಂತಹ ಎಲ್ಲ ಅನುಪಮವಾದಂತಹ ಅಮೂಲ್ಯವಾದಂತಹ ವಸ್ತುಗಳಿಂದ ನಾನು ಅಲಂಕರಿಸಬೇಕು ಅಂತ ಆಲೋಚನೆ ಮಾಡಿ ಕುಬೇರನ ಅಧೀನರಾಗಿದ್ದಂತಹ ಕೆಲವು ನಿಧಿ ದೇವತೆಗಳನ್ನ ಆಜ್ಞಾಪನೆ ಮಾಡಿದ. ಶಂಖ, ಮಹಾಶಂಖ, ಪದ್ಮ, ಮಹಾಪದ್ಮ, ಖರ್ವ, ನಿಖರ್ವ ಇತ್ಯಾದಿ ದೊಡ್ಡ ದೊಡ್ಡ ಸಂಖ್ಯೆಗಳು, 1,00,000 ಕೋಟಿ, 100 ಕೋಟಿ, 1,000 ಕೋಟಿ ಇತ್ಯಾದಿ ಸಂಖ್ಯೆಗಳು.
ಅವೆಲ್ಲ ಸಂಪತ್ತುಗಳು ಮತ್ತು ಸಂಪತ್ತುಗಳಿಗೆ ಅಭಿಮಾನಿ ದೇವತೆಗಳು. ಒಂದು ರಾತ್ರಿ ತಮ್ಮ ಮನೆ ಕರೆದಂತ ಅವ್ರನ್ನೆಲ್ಲ. ಹಗಲು ಹೊತ್ತಿನಲ್ಲಿ ಸಾಮಾನ್ಯರು ಅವ್ನು ನೋಡಬಾರ್ದು ಅಂತ ಉದ್ದೇಶ ಇತ್ತೇನು, ರಾತ್ರಿ ಹೊತ್ತಿನಲ್ಲಿ ಕರೆದ. ಎಲ್ಲ ನಿಧಿಗಳಿಗೆ ರಾಜನ ಅಂತ ಶಂಖ ಅಲ್ಲಿಗೆ ಬಂದ. ನಾನು ನಿಮ್ಗೆ ಏನ್ ಮಾಡ್ಬೇಕು ಅಂತ. ಆಗ ಕೃಷ್ಣ ಹೇಳಿದೆ, ಈ ದ್ವಾರಕಾನಗರಲ್ಲಿ ಯಾರೂ ಧನಹೀನರಾಗಿರ್ಬಾರ್ದು, ಯಾರೂ ಬಡವರಾಗಿರ್ಬಾರ್ದು, ಅದು ನಿನ್ನ ಜವಾಬ್ದಾರಿ. ನನಗೊಂದು ಪೈಸಾ ದಾನ ಮಾಡಿ ಅಂತ ಯಾರು ಕೇಳ್ತಿರ್ಬಾರ್ದು ಬೀದಿಯಲ್ಲಿ ನಿಂತು, ಹಾಗೆ ನೋಡ್ಕೋಬೇಕು, ಇದು ನಿನ್ನ ಜವಾಬ್ದಾರಿ ಅಂತ ಶಂಕನಿಗೆ ಆಜ್ಞಾಪನೆ ಮಾಡಿದೆ. ಯಾಚಿಸುವವನನ್ನ ಧನಹೀನನನ್ನ ನಾನು ನೋಡ್ಲಿಕ್ಕೆ ಬಯಸೋದಿಲ್ಲ ಅಂತ ಕೃಷ್ಣ ಹೇಳಿದೆ. ದೇಹೀತಿ ಚೈವ ಯಾಚಂತಂ ನಗರ್ಯಾಂ ನಿರ್ಧನಂ ನರಂ ನೇಚ್ಛಾನಿ ಅನಹಿತಂ ದೃಷ್ಟುಂ. ಊಟ ಇಲ್ಲದೆ ಹಸಿದವರು, ಕೃಷರಾದವರು, ಅಲಸಾದವರು ಯಾರೂ ಇರಲೇಬಾರದು. ಇಲ್ಲಿ ಎಲ್ಲರೂ ಸಂತುಷ್ಟರಾಗಿರ್ಬೇಕು. ಶಂಖ ಪ್ರತಿಯೊಂದು ಮನೆಗೂ ಹೋದ. ಯಥೇಚ್ಛವಾಗಿ ಧನದ ಮಳೆಯನ್ನೇ ಕರೆದು ಬಿಟ್ಟ. ಮಳೆಯನ್ನೇ ಕರೆದ. ಹಾಗಾಗಿ ಎಲ್ಲ ಮನೆಗಳು ಐಶ್ವರ್ಯದಿಂದ ತುಂಬಿ ಹೋದವು. ನಾಧನಃ ವಿದ್ಯತೆ ತತ್ರ ಕ್ಷೀಣ ಭಾಗ್ಯೋಪಿ ವಾನರಃ ಕೃಷೋವಾ ಮಲಿನೋವಾಪಿ ದ್ವಾರವತ್ಯಾಂ ಕಥಂಚನ. ಆ ದ್ವಾರವತಿ ನಗರದಲ್ಲಿ ನಿರ್ಧನನಾದವನು, ಕ್ಷೀಣ ಭಾಗ್ಯನಾದವನು, ಅಲ್ಪ ಭಾಗ್ಯನಾದವನು ಯಾರೂ ಇರಲಿಲ್ಲ. ಕೃಷ ಇರಲಿಲ್ಲ, ಮಲಿನನಾದವನು ಇರಲಿಲ್ಲ. ಎಲ್ಲರೂ ಸರ್ವ ರೀತಿಯಿಂದ ತುಂಬಿದ್ರು. ಕೃಷ್ಣ ಒಮ್ಮೆ ಯಾದವ ನಗರಿಯಾದಂತಹ ದ್ವಾರಾವತಿಗೆ ವಾಯುದೇವನನ್ನ ಆಹ್ವಾನಿಸಿದ. ಆಗ ವಾಯುದೇವ ಅಲ್ಲಿಗೆ ಬಂದ. ಅತಿ ಶೀಘ್ರವಾಗಿ ಎಲ್ಲಿ ಬೇಕಾದ್ರೂ ಹೋಗೋ ಸಾಮರ್ಥ್ಯ ಇದೆ, ಏನ್ ಬೇಕಾದ್ರೂ ಕೆಲಸ ಮಾಡುವ ಸಾಮರ್ಥ್ಯ ನನಗಿದೆ, ನಾನು ಏನ್ ಕೆಲಸ ಮಾಡಬೇಕು ಹೇಳು ಅಂತ ಕೇಳಿದ. ಆಗ ಆ ಕೃಷ್ಣ ಅವನಿಗೆ ಹೇಳಿದ, ನೀನು ಈಗಲೇ ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತೆಗಳನ್ನು ಮತ್ತು ದೇವತೆಗಳ ಒಡೆಯನ ಅಂತ ಇಂದ್ರನನ್ನು ಪ್ರಾರ್ಥಿಸಿ ಅಲ್ಲಿಂದ ದೇವಲೋಕದಲ್ಲಿರುವಂತಹ ಸುಧರ್ಮ ಅನ್ನುವಂಥ ಒಂದು ಸಭೆಯನ್ನ ಇಲ್ಲಿ ತಗೊಂಡು ಬಾ. ಆ ಸುಧರ್ಮ ಅನ್ನುವಂಥ ಸಭೆಯಲ್ಲಿ ಕುಳಿತು ಯಾದವರು ತಮ್ಮ ಮಾತುಕತೆಗಳನ್ನ, ಸಂಭಾಷಣೆಗಳನ್ನು ಮಾಡುವಂತಾಗಬೇಕು, ಅದನ್ನು ತಗೊಂಡು ಬಾ ಅಂತ ಹೇಳಿದ. ನಿನ್ನೆ ಭಾಗವತದಲ್ಲೇ ಇಲ್ಲಿ ಬಂದಿತ್ತು ಸುಧರ್ಮ ಅನ್ನುವಂಥ ಸಭೆ, ಅದರ ಮಹತ್ವ ಏನು ಅಂತ ನಿನ್ನೆ ಹೇಳಿದ್ದೆ. ಮತ್ತೊಂದ್ಸರಿ ಅದನ್ನ ನೆನಪು ಮಾಡ್ಕೋಬೇಕು. ಆ ಸುಧರ್ಮ ಅನ್ನುವಂಥ ಸಭೆಯಲ್ಲಿ ಕೂತವನಿಗೆ ಅವನು ಮನುಷ್ಯನೇ ಆಗಿದ್ದು ತಾತ್ಕಾಲಿಕವಾಗಿ ಮನುಷ್ಯ ಜೀವನದ ಇತಿಮಿತಿಗಳನ್ನು ಅವನು ದಾಟಿ ಬಿಡ್ತಿದ್ದ. ಹಸಿವು ನೀರಡಿಕೆ ಅಲ್ಲಿ ಆಗ್ತಿರ್ಲಿಲ್ಲ, ಶ್ರಮ ಆಗ್ತಿರ್ಲಿಲ್ಲ, ಬೆವರು ಆಯಾಸ ಅನ್ನೋದಿಲ್ಲ, ಮುಚ್ಚೆ ಇಲ್ಲ ಅಲ್ಲಿ ಕೂತವನಿಗೆ. ಹೀಗಾದ್ರೆ ಸಂಗತಿಯಾಗಿತ್ತು. ದೇವತೆಗಳೆಲ್ಲರೂ ಸ್ವಾಭಾವಿಕವಾಗಿ ಮುಪ್ಪು ಮತ್ತು ಮರಣ ಇತ್ಯಾದಿಗಳಿಂದ ರಕ್ಷಿತರಾದವರು. ಈ ಸುಧರ್ಮ ಅನ್ನುವಂಥ ಸಭೆಯ ಮಹತ್ವವೂ ಹಾಗೆ ಆಗುತ್ತೆ. ಅದನ್ನು ಇಲ್ಲಿ ತರಿಸಿದ್ದಾರೆ. ಮತ್ತೊಂದು ಮಾಹಿತಿ ತಾತ್ಪರ್ಯ ನಿರ್ಣಯದಲ್ಲಿದೆ. ಆ ದ್ವಾರಕಾನಗರದ ಸುತ್ತಮುತ್ತಲಿರುವಂತಹ ಉಪ್ಪಿನ ನೀರಿತ್ತಲ್ಲ, ಅದೆಲ್ಲ ಸಿಹಿ ನೀರಾಗಿಬಿಟ್ಟಿತ್ತು ಕೃಷ್ಣನ ಅನುಗ್ರಹದಿಂದ. ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾಹಿತಿಯನ್ನು ನೋಡ್ತೇವೆ. ಆ ಸಭೆಯನ್ನು ಅಲ್ಲಿಂದ ತೆಗೆದುಕೊಂಡು ಬಾ. ಮತ್ತು ಆ ಸಭೆ ಅಂದ್ರೆ ಅದೊಂದು ಬರೇ ಕಲ್ಲಿನ ಕಟ್ಟಡ ಅಲ್ಲ, ಅದೊಂದು ವಿಮಾನವಂತ ಇತ್ತು ಅಂತಿದೆ ಈ ಹರಿವಂಶದಲ್ಲಿ. ಯಾಹಿ ಅಕ್ಷಯ ಸಭಾರಮ್ಯ ಕಾಮದ ಕಾಮರೂಪಿಣಿ. ಕಾಮದ ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದ್ರೂ ಹೋಗುವಂತ ಸಾಮರ್ಥ್ಯ ಇರ್ತಿತ್ತು. ದೊಡ್ಡ ವಿಮಾನ ಇದ್ದಂತೆ ಅದು. ಕಾಮರೂಪಿಣಿ, ಬೇಕಾದಂತಹ ರೂಪವನ್ನು ಅದು ತೆಗೆದುಕೊಳ್ಳಬಲ್ಲದು. ಇಲ್ಲೊಂದು ನನ್ಗೆ ಓದಿದ ನೆನಪಿದೆ. ಎಷ್ಟು ಜನ ಅಲ್ಲಿ ಮೀಟಿಂಗಿಗೆ ಬಂದ್ರು, ಇವತ್ತು ಆಕಸ್ಮಿಕವಾಗಿ ದೇವಸಭೆಗೆ ಹೆಚ್ಚಿನ ಋಷಿಗಳು, ಹೆಚ್ಚಿನ ದೇವತೆಗಳು ಬೇರೆ ಲೋಕದಿಂದ ಬರ್ತಿದ್ದಾರೆ ಅಂತ ಆದ್ರೂ ಇದಕ್ಕಿದ್ದಂತೆ ಹಿಗ್ಗಿ ಬಿಡ್ತಿತ್ತು ಆ ಸಭೆ. ಯಾರಿಗೂ ಅಲ್ಲಿ ಆಸನದ ಕೊರತೆ ಅನ್ನೋದೇ ಇಲ್ಲ. ಹೊಸದಾಗಿ ಆಸನಗಳಿಂದ ಇಲ್ಲಿ ಸೇವಕರ ಮೂಲಕ ಎಲ್ಲಿಂದ ತರಿಸಬೇಕು ಅನ್ನೋ ಪ್ರಶ್ನೆನೇ ಇಲ್ಲ. ಹೀಗದ ಆಸನದ ಮಹತ್ವ ಆಗಿತ್ತು, ಆ ಸಭೆಯ ಮಹತ್ವ ಆಗಿತ್ತು. ಆ ವಾಯು ಕೂಡಲೇ ಸ್ವರ್ಗಕ್ಕೆ ಹೋದ. ಅಲ್ಲಿಂದ ದೇವತೆಗಳೆಲ್ಲರೂ ಕೃಷ್ಣನ ಮಾತನ್ನು ಹೇಳಿ ಆ ಸಭೆಯನ್ನು ಎತ್ತಿಕೊಂಡು ಆ ದ್ವಾರಕಾನಗರದಲ್ಲಿ ಅದನ್ನು ಪ್ರತಿಷ್ಠಿತವಾಗಿ ಮಾಡಿದ. ಇಷ್ಟು ದಿವಸ ಅದು ದೇವತೆ ಲೋಕದ ಸಭೆಯಾಗಿದ್ದು ಮನುಷ್ಯ ಲೋಕದ ಸಭೆಯಾಯಿತು ಅಂತಿದೆ. ತಾತ್ಪರ್ಯದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಅದ್ರ ವ್ಯಾಖ್ಯಾನದಲ್ಲಿ ನೋಡಬೇಕು. ಹರಿವಂಶದಲ್ಲಿ ಅದಿದೆ, ನಮ್ಮ ಈಗ ನಾವು ನೋಡ್ತಾ ಇರೋ ಹರಿವಂಶದಲ್ಲಿ ಅದಿಲ್ಲ. ಬೇರೆ ಒಂದ್ ಕಡೆ ಮಾಹಿತಿ ಇದೆ. ಏನಂದ್ರೆ ಆ ಸುಧರ್ಮ ಅನ್ನೋ ಸಭೆ ಇತ್ತಲ್ಲ, ಅದರ ಮೂಲ ವಿಸ್ತಾರ ಎಷ್ಟು ಅಂದ್ರೆ 150 ಯೋಜನ ಉದ್ದ, 100 ಯೋಜನ ಅಗಲ. 150 ಯೋಜನ ಉದ್ದ, 100 ಯೋಜನ ಅಗಲ. ಒಂದು ಯೋಜನ ಅಂದ್ರೆ ಸುಮಾರು 8 ರಿಂದ 9 ಮೈಲ್ ಹಿಂದೊಮ್ಮೆ ಹೇಳಿದ್ದೆ. ಅಂತ ಸುಧರ್ಮಾನ ಸಭೆಯನ್ನ ದ್ವಾರಕಾನಗರಕ್ಕೆ ತಂದ್ರೆ ಆ ದ್ವಾರಕಾನಗರ ಅದರ ಒಂದು ಕಾಲು ಭಾಗನೂ ಇರಲಿಲ್ಲ. ಯಾಕೆಂದ್ರೆ ದ್ವಾರಕಾನಗರ ಇದ್ದದ್ದೆಷ್ಟು 12 ಯೋಜನ ಉದ್ದ, 8 ಯೋಜನ ಆಗಲ್ಲ. ಇಷ್ಟೇ ದ್ವಾರಕಾನಗರದ ಇತಿಮಿತಿ. ಆ ಸುಧರ್ಮಾ ಸಭೆಯನ್ನು ಇಲ್ಲಿ ತಂದಿಟ್ಟು ಬಿಟ್ರೆ ಇಡೀ ದ್ವಾರಕಾನಗರವನ್ನು ಮೀರಿ ಆ ಸುಧರ್ಮಾ ಸಭೆಯೇ ತುಂಬಿಕೊಂಡಿತ್ತು. ಉಳಿದವರಿಗೆಲ್ಲ ಮಲಗಲಿಕ್ಕೂ ಜಾಗ ಇಲ್ಲ, ಬೇರೆ ಗುಡಿ ಗುಂಡಾರಗಳಿಗೂ ಜಾಗ ಇಲ್ಲ ಅಂತ ಆಗಿತ್ತು. ಹಾಗಾಗಿ ಹೇಗೆ ವ್ಯವಸ್ಥೆ ಅಂದ್ರೆ
ಸುಧರ್ಮನ ಸಭೆ ಕಾಮರೂಪಕ ಕಾಮಗ ಅಂತ ಇಲ್ಲಿ ಹೇಳಿದ್ವಲ್ಲ, ಅದರಂತೆ ಆ ಸುಧರ್ಮ ಸಭೆಯನ್ನು ಒಂದು ತುಣುಕನ್ ಮಾತ್ರ ಇಲ್ಲಿ ತಂದಿಟ್ಟ ವಾಯು. ಇಡೀ ಸಭೆಯನ್ನು ಇಲ್ಲಿ ಹೊತ್ಕೊಂಡು ಬರಲಿಲ್ಲ, ಒಂದು ತುಣುಕನ್ ಮಾತ್ರ ಇಲ್ಲಿ ತಂದಿಟ್ಟ ಅಂತ ಹರಿವಂಶದ ಬೇರೆ ಕೆಲವು ವರ್ಷನ್ಗಳಲ್ಲಿ ಬೇರೆ ಕೆಲವು ಪಾಠಗಳಲ್ಲಿ ಇದೆ. ಹಾಗಾಗಿ ಈ ದ್ವಾರಕಾನಗರದಲ್ಲಿ ಆ ಸುಧರ್ಮ ಸಭೆ ಬಂದು ನೆಲೆಯೂರ್ಲಿಕ್ಕೆ ಅವಕಾಶ ಆಯಿತು. ಕೃಷ್ಣ ಇದಾದ ಮೇಲೆ ಎಲ್ಲ ಕಡೆ ಸಿಗುವಂತಹ ವಿವಿಧವಾದ ರತ್ನಗಳನ್ನ ಎಲ್ಲವನ್ನು ತಂದು ಈ ದ್ವಾರಕಾನಗರವನ್ನು ಅಲಂಕರಿಸುತ್ತಿದ್ದ. ದ್ವಾರಕಾನಗರದ ಯಾವ ಪ್ರಜೆಯು, ವ್ಯಾಪಾರಿಗಳು, ಸೇನಾಪತಿಗಳು, ಪ್ರಜೆಗಳು ಯಾರೂ ಕೂಡ ಧರ್ಮದ ಮರ್ಯಾದೆಯನ್ನು ಉಲ್ಲಂಘಿಸುವಂತೆ ಆತ ವ್ಯವಸ್ಥೆ ಮಾಡಿದ್ದ ಕೃಷ್ಣ ಅಂತ ಮಾಹಿತಿ ಇದೆ. ಉಗ್ರಸೇನನೇ ಆ ಮಥುರಾನಗರಕ್ಕೆ ರಾಜ ಇದ್ದಂತೆ ದ್ವಾರಕಾನಗರಕ್ಕೂ ಕೂಡ ರಾಜನಾಗಿ ಮುಂದುವರಿದ. ಕಾಶಿಯ ವಿದ್ವಾಂಸ ಇದ್ನಲ್ಲ ಸಾಂದೀಪನಿ ಅಂತ ಮುನಿ, ಅವನ ಅವಂತಿ ನಗರದ ಮುನಿ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದೇ ಸಾಂದೀಪನಿ ಮುನಿಯನ್ನು ಪುರೋಹಿತನಾಗಿ ಕೃಷ್ಣ ಇಲ್ಲಿ ನೇಮಿಸಿಕೊಂಡ ಈ ಹೊಸ ಸಾಮ್ರಾಜ್ಯಕ್ಕೆ. ಅನಾದೃಷ್ಟಿ ಎಂಬುದಾಗಿ ಒಬ್ಬ ಯಾದವ ಇದ್ದ, ಅವನು ಸೇನಾಪತಿ ಆದ. ವಿಕದ್ರು ಇವರೆಲ್ಲ ಯಾದವರೇ, ಪ್ರಧಾನಮಂತ್ರಿ ಆದ. ಯಾದವ ವಂಶೋದ್ಧಾರಕರಾದಂಥ 10 ಜನ ವೃದ್ಧರಾದಂಥ ಯಾದವರನ್ನ ವಿವಿಧ ಕಾರ್ಯಗಳಿಗೆ ಸಲಹೆ ಕೊಡುವವರಾಗಿ ಉಪಮಂತ್ರಿಗಳ ಸ್ಥಾನದಲ್ಲಿ ಕೃಷ್ಣ ನೇಮಿಸಿದ. ಉದ್ಧವ, ವಸುದೇವ, ಕಂಕ, ವಿಪ್ರಥು, ಸಫಲ್ಕ ಅಂದ್ರೆ ಅಕ್ರೂರನ ಅಪ್ಪ, ಚಿತ್ರಕ, ಗದ ಕೃಷ್ಣನ ತಮ್ಮ, ಸತ್ಯಕ, ಬಲಭದ್ರ ಮತ್ತು ಪೃಥು ಇವರೆಲ್ಲರಿಗೂ ಕೂಡ ಒಂದೊಂದು ಸ್ಥಾನವನ್ನು ಕೃಷ್ಣ ಕೊಟ್ಟ. ತಾನು ಮಾತ್ರ ಯಾವ ಸ್ಥಾನ ಸ್ವೀಕಾರ ಮಾಡಲಿಲ್ಲ. ಅವ್ರು ರಾಜನಾಗ್ಲಿಲ್ಲ, ರಾಜರನ್ನ ನಿರ್ಮಾಣ ಮಾಡಿದ. ಕಿಂಗ್ ಆಗ್ಲಿಲ್ಲ, ಕಿಂಗ್ ಮೇಕರ್ ಆಗಿಬಿಟ್ಟ. ಸಾತ್ಯಕಿ ಯೋಧರಿಗೆಲ್ಲರಿಗೂ ಪ್ರಧಾನನಾದ. ಅನಾದೃಷ್ಟಿ ಎಂದಾಗಿದ್ದು ಸೇನಾಪತಿ ಇದ್ದ. ಅದಲ್ಲೇ ಸಾತ್ಯಕಿ ಮಹಾಪರಾಕ್ರಮಿಯಾದ ಸಾತ್ಯಕಿ ದೊಡ್ಡ ಈ ಎಲ್ಲ ಯಾದವ ಯೋಧರಿಗೆ ಮುಖ್ಯನಾದ. ಇದಾದ ಬಳಿಕ ಆ ಬಲರಾಮನ ಮದುವೆಯನ್ನ ನಾವಲ್ಲಿ ನೋಡ್ತೀವಿ. ಬಲರಾಮ ಈ ರೇವತಿ ಅನ್ನುವಂಥವನ್ನ ಮದುವೆ ಆದ ಅಂತ ಅಲ್ಲಿ ಮಾಹಿತಿ ಇದೆ. ರೇವತ ಅನ್ನುವಂಥ ಒಬ್ಬ ರಾಜನಿದ್ದ. ಆ ರೇವತ ರಾಜನ ಮಗಳೇ ಈ ರೇವತಿ ಎಂಬಾಕೆ. ಅವಳನ್ನ ಆ ಬಲರಾಮ ಮದುವೆ ಆದ ಕೃಷ್ಣನ ಸಮ್ಮತಿಗೆ ಅನುಸಾರವಾಗಿ ಅಂತ ಆ ಹರಿವಂಶದಲ್ಲಿ ಮಾಹಿತಿ ಇದೆ. ಈಗ ಅಲ್ಲಿಗೆ ಈ ಹರಿವಂಶದ 58ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಅದಾದ ಬಳಿಕ ನಾವು ಹರಿವಂಶದ 59ನೇ ಅಧ್ಯಾಯದಲ್ಲಿ ಏನು ಸಂಗತಿ ಗಮನಿಸ್ತೀವಿ ಅಂದ್ರೆ, ಜರಾಸಂಧ, ಶಿಶುಪಾಲ ಮೊದಲಾದವರೆಲ್ಲರೂ ಕೂಡ ಮತ್ತೊಮ್ಮೆ ಕುಂದಿನ ನಗರಕ್ಕೆ ಬಂದರು. ಅಲ್ಲಿ ಆ ಶಿಶುಪಾಲನಿಗೂ ರುಕ್ಮಿಣಿಗೂ ಮದುವೆ ಆಗೋದಿತ್ತು ಅಂತ ಘಟನೆ 59ನೇ ಅಧ್ಯಾಯದಲ್ಲಿದೆ. ಈ ಹರಿವಂಶದಲ್ಲಿ ಹಿಂದಿನ ನಾನು ಹೇಳಿದ್ದೆ, ರುಕ್ಮಿಣಿ ಕೃಷ್ಣನಿಗೆ ಸಂದೇಶ ಕಳಿಸಿದ ಕಥೆ ಅಥವಾ ಪ್ರಣಯ ಪತ್ರ ಬರೆದಂತ ಕಥೆ ಹರಿವಂಶದಲ್ಲಿಲ್ಲ. ಹಾಗಾಗಿ ಭಾಗವತದಲ್ಲಿ ಬರುವ ಮಾಹಿತಿ ಅಂತ ನಾವು ಆ ಕಥೆಯನ್ನು ನೋಡಬೇಕು. ಭಾಗವತದಲ್ಲಿ ಕಥೆ ಎಲ್ಲಿ ನಿಂತಿತ್ತಂದ್ರೆ, ಮುಚುಕುಂದ ಮತ್ತು ಕೃಷ್ಣ ಇಬ್ರು ಕೂಡ ಒಂದು ಸಂವಾದ ಮಾಡಿದ್ರು. ಅಲ್ಲಿಗೆ ಆ ಮುಚುಕುಂದನ ಕಥೆ ಮುಗಿದಿತ್ತು. ಮುಚುಕುಂದನಿಗೆ ಕೃಷ್ಣನನ್ನು ನೋಡಿ ಅನಿಸಿಬಿಟ್ಟಿತ್ತು, ಎಂತ ಕುಳ್ಳರಾದ ಜನ ಇವರು. ಅವನು ತ್ರೇತಾಯುಗದವನು, ಕಲಿಯುಗದಲ್ಲಿ ಹುಟ್ಟಿದಂತಹ ಈ ಕೃಷ್ಣ ಮೊದಲಾದ ಕೃಷ್ಣನನ್ನು ನೋಡಿ ಅವನಿಗೆ ಹಾಗನ್ಸಿತ್ತಂತೆ. ಎಲ್ಲ ಕುಳ್ಳರು, ಅಲ್ಪವೀರ್ಯರು, ಅಲ್ಪೋತ್ಸಾಹಿಗಳು, ಅಲ್ಪಬಲರು. ನಮ್ಮ ಕಾಲ ಹೇಗಿತ್ತು, ಈಗಿನ ಕಾಲ ಎಂತದ್ದು ಅಂತ ಒಂದು ಅನಿಸಿಕ್ ಶುರುವಾಯ್ತು ಇವನ್ನೆಲ್ಲ ನೋಡಿ. ಕೃಷ್ಣನನ್ನು ನೋಡಿ ಹಾಗನ್ಸಿತ್ತಂತೆ. ಗುಹೆಯಿಂದ ಹೊರಗೆ ಬಂದಲ್ಲಿ ಈ ಉಳಿದ ಜನರನ್ನು ನೋಡಿ ಅಂತ ಅವನಿಗೆ ತೀರಾ ನಿರಾಶೆ ಆಯ್ತು. ಅವ್ನು ಸುಮ್ಮನೆ ಇದೆಲ್ಲ ಗೊಡವೆ ಬೇಡ ಅಂತೇಳಿ ಗಂಧಮಾದನ ಪರ್ವತಕ್ಕೆ ಹೋಗಿಬಿಟ್ಟ. ಅಲ್ಲಿ ತಪಸ್ಸು ಮಾಡಿ ಪ್ರಾರಂಭ ಮಾಡಿದ ಅಂತ ಈ ಭಾಗವತ ಹೇಳ್ತದೆ. ಕಲಿಯುಗ ಪ್ರಾರಂಭ ಆಗಿದೆ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಆಲೋಚನೆ ಮಾಡಿದ ಅವನು. ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದಾದ ಬಳಿಕ ಭಾಗವತದ ಈ 52ನೇ ಅಧ್ಯಾಯದಲ್ಲಿ ನಾವು ನೋಡುವ ಕಥೆ ಏನಂದ್ರೆ, ಜರಾಸಂಧನ 18ನೇ ಆಕ್ರಮಣ. ಇನ್ನೂ ಆಗಿಲ್ಲ ಅಂತ ಹೇಳಿದೆ ನಾನು ಭಾಗವತದ ಪ್ರಕಾರ. ಅದು 18ನೇ ಆಕ್ರಮಣ. ಆ ಯವನನ ಸೈನಿಕರೇನಿದ್ರ ಅವರೆಲ್ಲೆಲ್ಲೂ ಕೃಷ್ಣ ಸೋಲಿಸಿ ಅವರ ಅಪಾರವಾದಂತಹ ಸಂಪತ್ತನ್ನ ಅವನು ತೆಗೆದುಕೊಂಡು ದ್ವಾರಕಾನಗರಕ್ಕೆ ಬಂದ್ಬಿಟ್ಟ. ಆಗ ಜರಾಸಂಧ 18ನೇ ಬಾರಿಗೆ ಮತ್ತೊಂದ್ಸರಿ 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಬಂದ. 18 ಬಾರಿ ಆಕ್ರಮಣ ಮಾಡಿದ್ದ, ಪ್ರತಿ ಸರಿ 17 ಬಾರಿ ಆಕ್ರಮಣ ಮಾಡಿದ್ದ. ಪ್ರತಿ ಸರಿಯೂ 23 ಅಕ್ಷೋಹಿಣಿ ಸೈನ್ಯವನ್ನು ಹೊಸದಾಗಿ ಆತ ಸಂಗ್ರಹ ಮಾಡ್ತಿದ್ದ. ಒಟ್ಟಾರೆ 414 ಅಕ್ಷೋಹಿಣಿ ಸೈನ್ಯಗಳು ಆ ಜರಾಸಂಧಂದು. ಅದು ಕೃಷ್ಣನ ಕೈಗೆ ಸಿಕ್ಕು ನುಚ್ಚುನೂರಾಗಿತ್ತು. ಈಗ 18ನೇ ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದ. ಈ ಆಕ್ರಮಣಕ್ಕೆ ಅವನು ಬಂದಾಗ ಕೃಷ್ಣ ಏನ್ ಮಾಡಿದ ಅಂತಂದ್ರೆ, ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಓಡಿ ಹೋಗುವವರಂತೆ ಆಲೋಚನೆ ಮಾಡಿದ್ರು. ನಮಗೇನೋ ಬಹಳವಾದ ಭಯ ಆಗ್ತಿದೆ ಅನ್ನುವಂತೆ ಅವರು ತೋರಿಸಿಕೊಂಡ್ರು.
ವಾಸ್ತವಿಕವಾಗಿ ಅವರಿಬ್ರಿಗೂ ಯಾವುದೇ ಭಯ ಆಗಿರಲಿಲ್ಲ. ಆದರೆ ಅಂತಹದೊಂದು ಭಯ ಈ ಜರಾಸಂಧನಿಂದ ತನಗೆ ಆಗಿದೆ ಅನ್ನುವಂತ ಅವನು ತೋರಿಸ್ಕೊಂಡ. ಹೀಗೆ ತೋರಿಸ್ಕೊಂಡು ಅವರಿಬ್ರು ಕೂಡ ಪಲಾಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಮೊದಲೇ ಬರುವಂತೆ 50ನೇ ಅಧ್ಯಾಯದಲ್ಲೇ ಹಿಂದೆ ಬಂದಿತ್ತು. ಅವರು ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು, ಕೃಷ್ಣ ಮತ್ತು ಬಲರಾಮ ಇಬ್ರು ಸೇರಿ. ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿದ ಮೇಲೆ ಈ ಕಾಲಯವನನ್ನು ಸೋಲಿಸಿದ್ರು. ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿ ಏಕಾಂಗಿಯಾಗಿ ಕೃಷ್ಣ ಹೊರಗೆ ಬಂದಿದ್ದ, ಈ ಕಾಲಯವನನ್ನು ಸಮೀಪಿಸಿದ್ದ. ಕಾಲಯವನನ್ನ ಮುಚುಕುಂದನ ಮೂಲಕ ಭಸ್ಮೀಭೂತನನ್ನಾಗಿ ಮಾಡಿದ್ದ. ಈಗ ಈ ಜರಾಸಂಧ ಅಲ್ಲಿಗೆ ಬಂದಾಗ ಆ ಕೃಷ್ಣ ಬಲರಾಮ ಇಬ್ರು ಕೂಡ ಅಲ್ಲಿಂದ ಓಡಿ ಹೋಲಿಕ್ಕೆ ಪ್ರಾರಂಭ ಮಾಡಿದ್ರು. ಜರಾಸಂಧ ಅವರನ್ನು ನೋಡಿ ಅಟ್ಟಹಾಸ ಮಾಡಿ ನಗಲಿಕ್ಕೆ ಪ್ರಾರಂಭ ಮಾಡಿದ, ಅವರನ್ನು ಹಿಂಬಾಲಿಸಿದ. ಅವರಿಬ್ರು ಕೂಡ ಬಹಳಷ್ಟು ಯೋಜನೆ ಓಡಿದ್ರು, ಆಯಾಸಗೊಂಡ್ರು. ಸಮೀಪದಲ್ಲಿ ಒಂದು ಪ್ರವರ್ಷಣ ಪರ್ವತ ಅಂತ ಪರ್ವತ ಇತ್ತು. ಹಿಂದೊಂದ್ಸರಿ ಅದನ್ನು ನಾನು ಪ್ರಸ್ರವಣ ಪರ್ವತ ಅಂತ ಹೇಳಿದ್ದೆ, ತಪ್ಪಾಗದು, ಪ್ರವರ್ಷಣ ಪರ್ವತ ಅಂತ. ಆ ಪ್ರವರ್ಷಣ ಪರ್ವತವನ್ನು ಈ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಏರಿಬಿಟ್ರು. ಇದು ಹರಿವಂಶದಲ್ಲಿ ಮತ್ತು ದಾಕ್ಷಿಣ್ಯದಲ್ಲಿ ಗೋಮಂತಕ ಪರ್ವತವನ್ನು ಏರಿದ್ರು ಅಂತ ಕಥೆ ಇದೆಯಲ್ಲ. ಗೋವಾದ ಸಮೀಪದಲ್ಲಿ ಮತ್ತು ಈ ಕೊಲ್ಲಾಪುರ ಸಮೀಪದಲ್ಲಿ ಆ ಗೋಮಂತಕ ಪರ್ವತವನ್ನು ಏರಿದ್ರು ಅಂತಿದೆಯಲ್ಲ, ಆ ಕಥೆಗೆ ಇದು ಸಂವಾದಿಯಾದದ್ದು. ಹರಿವಂಶದಲ್ಲಿ ಮತ್ತು ದಾಕ್ಷಿಣ್ಯದಲ್ಲಿ 18ನೇ ಬಾರಿ ಜರಾಸಂಧ ಆಕ್ರಮಣ ಮಾಡಿದಾಗ ಅವರು ಆ ಜರಾಸಂಧನ ಆಕ್ರಮಣವನ್ನು ಹಿಮ್ಮೆಟ್ಟಿಸುವ ಸಲುವಾಗಿ ಗೋಮಂತಕ ಪರ್ವತವನ್ನು ಏರಿದ್ರು. ಈ ಕಡೆ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಬರುವಂತೆ ಅವರು ಗೋಮಂತಕ ಪರ್ವತವನ್ನು ಏರಲಿಲ್ಲ. ಭಾಗವತದಲ್ಲಿ ಬರುವಂತೆ ಈ ಪ್ರವರ್ಷಣ ಅನ್ನುವಂಥ ಪರ್ವತವನ್ನು ಏರಿದ. ಪ್ರವರ್ಷಣ ಪರ್ವತ ಸದಾಕಾಲದಲ್ಲಿ ಮಳೆ ಬರ್ತಿತ್ತಾದ್ರಿಂದ, ವೃಷ್ಟಿ ಅಲ್ಲಿ ಬರ್ತಿತ್ತಾದ್ರಿಂದ ಅದಕ್ಕೆ ಪ್ರವರ್ಷಣ ಪರ್ವತ ಅಂತ ಹೆಸರು. ಎಷ್ಟು ಹುಡುಕಿದ್ರು ಜರಾಸಂಧನಿಗೆ ಅವ್ರು ಕಾಣಲಿಲ್ಲ. ಕೊನೆಗೆ ಅವನು ಪರ್ವತದ ಸುತ್ತಲೂ ಕಟ್ಟಿಗೆ ಬೆಂಕಿ ಹಚ್ಚಿಸಿಬಿಟ್ಟ. ಈ ಘಟನೆ ಎರಡೂ ಕಡೆ ಇದೆ. ಗೋಮಂತಕ ಪರ್ವತಕ್ಕೂ ಶಿಶುಪಾಲನ ಸೂಚನಾನುಸಾರವಾಗಿ ಜರಾಸಂಧನ ಸೈನಿಕರು ಬೆಂಕಿ ಹಚ್ಚಿದ್ರು, ಈ ಪ್ರವರ್ಷಣ ಪರ್ವತಕ್ಕೂ ಅವ್ರು ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ ಕೂಡಲೇ ಮೇಲೆ 11 ಯೋಜನದಷ್ಟು ಎತ್ತರವಾಗಿತ್ತು ಆ ಪರ್ವತ. ಅದ್ರ ಮೇಲೆ ಇವರಿಬ್ರು ಕೂತಿದ್ರಲ್ಲ, ಅಲ್ಲಿಂದ ಅನಾಯಾಸವಾಗಿ ಹಾರಿದ್ರು. ಹಾರಿ ಭೂಮಿಯ ಮೇಲೆ ಇಳಿದ್ರು. ಇಳಿದು ಜರಾಸಂಧನಿಗೂ ಮತ್ತು ಅವನ ಅನುಯಾಯಿಗಳಿಗೂ ಕಣ್ಣು ತಪ್ಪಿಸಿ ಅವರ ಕಣ್ಣಿಗೆ ಮಣ್ಣೆರಚಿ ಸಮುದ್ರದ ಮೂಲಕವೇ ಈ ಸಮುದ್ರದ ದಾರಿಯಿಂದ ಅವರು ದ್ವಾರಕಾ ನಗರಕ್ಕೆ ಬಂದು ಸೇರಿಬಿಟ್ರು. ಕೃಷ್ಣ ಮತ್ತು ಬಲರಾಮರು ಈ ಜರಾಸಂಧನ ಸೈನ್ಯ ಜೊತೆ ಯುದ್ಧ ಮಾಡಲಿಲ್ಲ. ಅಲ್ಲಿ ಬರುವಂತೆ ಇಬ್ರು ಕೂಡ ಯುದ್ಧ ಮಾಡಿದ್ರು ಅಂತಿದೆ ಹರಿವಂಶದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಬರುವಂತೆ. ಇಲ್ಲಿ ಅವರು ಯುದ್ಧ ಮಾಡಲಿಲ್ಲ, ಕಣ್ಣಿಗೆ ಮಣ್ಣೆರಚಿ ಅವರು ದ್ವಾರಕಾ ನಗರಕ್ಕೆ ಬಂದು ಬಿಟ್ರು. ಇದಾದ ಬಳಿಕ ನಾವು ನೋಡುವಂತ ಕಥೆ ಏನಂದ್ರೆ, ಬಲರಾಮ ಅನರ್ಥ ದೇಶದ ರಾಜ ಒಬ್ಬ ಇದ್ದ, ರೈವತ ಅಂತ. ಅವನು ತನ್ನ ಮಗಳಾದಂತಹ ರೇವತಿಯನ್ನು ಅವಳು ಬೆಳೆದ್ರು. ಅವಳನ್ನ ಈ ಬಲರಾಮನಿಗೆ ಮದುವೆ ಮಾಡಿಕೊಟ್ಟ ಅನ್ನುವಂಥ ಕಥೆ ಇದೆ. ಈ ಬಲರಾಮ ಆ ರೇವತಿಯನ್ನು ಮದುವೆ ಆದ ಕಥೆ ಏನಿದೆ ಅದು ಹಿಂದೆ ಇದೇ ಭಾಗವತದ 9ನೇ ಸ್ಕಂದದಲ್ಲೇ ಬಂದಿತ್ತು. ಅದನ್ನು ನಾನು ನಿಮಗೆ ಹಿಂದೆ ಹೇಳಿದ್ದೇನೆ ಅಂತ ಹೇಳಿದ್ರು ಅವರು ಶುಕಾಚಾರ್ಯರು ಜನಮೇಜಯ ರಾಜನಿಗೆ. ಅದಾದ್ಮೇಲೆ ಕೃಷ್ಣನು ಕೂಡ ತಾನು ಮದುವೆ ಮಾಡ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ. ರುಕ್ಮಿಣಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅವನಿಗೆ ಅಪೇಕ್ಷೆ ಇತ್ತು. ರುಕ್ಮಿಣಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಇದ್ದವನು ಕುಂದಿನಪುರಕ್ಕೆ ಬಂದ. ಅಲ್ಲಿ ರುಕ್ಮಿಣಿಯನ್ನು ಅಪಹಾರ ಮಾಡಿ ಅವಳನ್ನು ತಂದು ಮದುವೆ ಮಾಡ್ಕೊಂಡ ಅಂತ ಕಥೆ ಇದೆ. ಇಷ್ಟು ಸಂಕ್ಷಿಪ್ತವಾಗಿ ನೀವು ಹೇಳ್ಬಿಟ್ಟು ನನ್ನ ಗತಿ ಏನು ಅಂತ ಆಲೋಚನೆ ಮಾಡಿದ ಪರೀಕ್ಷಿತ ರಾಜ. ಅದು ಸ್ವಲ್ಪ ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇದೆ ನನಗೆ. ರುಕ್ಮಿಣಿಯ ಪಾಣಿಗ್ರಹ ಹೇಗಾಯ್ತು, ಅದರ ಹಿನ್ನೆಲೆ ಘಟನೆಗಳನ್ನೆಲ್ಲ ಹೇಳಿ, ಸಕಲ ರಾಜರನ್ನು ಅವನು ಸೋಲಿಸಿದ ಅಂತ ಇದೆಯಲ್ಲ, ಆ ಸೋಲಿಸಿದಂತಹ ಪ್ರತಿಯೊಂದು ಘಟನೆಯನ್ನು ನನಗೆ ನೀವು ಹೇಳಿ. ಕೃಷ್ಣನ ಲೀಲಾ ಪ್ರಸಂಗಗಳು ಬಹಳ ಪುಣ್ಯತಮವಾದಿತ್ತು. ಅದಲ್ಲದೆ ಅವುಗಳ ಮಾಧುರ್ಯ ಎಷ್ಟಿದೆ ಅಂದ್ರೆ ಹಗಲು ರಾತ್ರಿ ನಾನು ಕೂತು ಕೇಳಿದ್ರು ಕೂಡ ನಿತ್ಯ ನೂತನ ಕಥೆಗಳು ಅಂತ ಅನಿಸ್ತದೆ ಅದು. ಹಾಗಾಗಿ ಅದನ್ನು ವಿಸ್ತಾರವಾಗಿ ಹೇಳಿ, ಇಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಟ್ರೆ ನನಗದು ತೃಪ್ತಿ ಕೊಡೋದಿಲ್ಲ ಅಂತ ಹೀಗೆ ಪರೀಕ್ಷಿತ ರಾಜ ಶುಕರನ್ನ ಕೋರಿಕೊಂಡ. ಆಗ ಶುಕಾಚಾರ್ಯ ಹಾಗಾದ್ರೆ ಕೇಳ್ತೇನೆ, ಪೂರ್ಣವಾಗಿ ಹೇಳ್ತೀನಿ, ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಅವರು ಆ ಕಥೆಯನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದರು. ಭೀಷ್ಮಕನ ವಂಶದಿಂದ ಆರಂಭಿಸಿ ಭೀಷ್ಮಕನಿಗೆ ಎಷ್ಟು ಜನ ಮಕ್ಕಳು, ಹೀಗೆಲ್ಲ ಕಥೆಗಳನ್ನು ಕೂಡ ಅವರು ಆ ಕಥೆಯನ್ನು ಹೇಳಿದರು. ಭೀಷ್ಮಕ ಅನ್ನುವಂಥ ಹೆಸರಿನ ಒಬ್ಬ ರಾಜ ವಿದರ್ಭ ದೇಶಕ್ಕೆ, ಇವತ್ತಿನ ನಾಗಪುರದ ಸುತ್ತಮುತ್ತಲಿರುವಂತಹ ಪ್ರದೇಶ, ಅದಕ್ಕೆ ಅಧಿಪತಿಯಾಗಿದ್ದ. ಅವನಿಗೆ 5 ಜನ ಮಕ್ಕಳಿದ್ರು. ಹರಿವಂಶದಲ್ಲಿ ಬರುವಂತ ಅವನ ಒಬ್ಬನೇ ಮಗ ರುಕ್ಮಿ, ಒಬ್ಬಳೇ ಮಗಳು. 5 ಜನ ಗಂಡು ಮಕ್ಕಳಿದ್ರು ಅಂತ ಭಾಗವತ. ಹಿರಿಯವನ ಹೆಸರು ರುಕ್ಮಿ ಅಂತ. ಉಳಿದವರು ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ ಮತ್ತು ರುಕ್ಮಮಾಲಿ
ರುಕ್ಮ ಅಂದ್ರೆ ಬಂಗಾರ ಅಂತ ಅರ್ಥ. ರುಕ್ಮಿ ಅಂದ್ರೆ ಬಂಗಾರ ಉಳ್ಳವನು. ಉಳಿದವರು ರುಕ್ಮರಥ, ಬಂಗಾರದ ರಥ ಇದ್ದವನು, ಇದು ಸಂಪತ್ಶೀಲರಾದವರು ಅಂತ ಅರ್ಥ. ರುಕ್ಮ ಬಾಹು, ಬಂಗಾರದ ಬಾಹು ಉಳ್ಳವನು. ರುಕ್ಮ ಕೇಶ, ಬಂಗಾರದಂತೆ ಕೆಂಗೂದಲು ಉಳ್ಳವನು ಅಂತ ಇದ್ದಿರಬೇಕು. ರುಕ್ಮ ಮಾಲೆ ಅಂದ್ರೆ ಬಂಗಾರದ ಆಭರಣವನ್ನು ಧರಿಸಿದವನು. ಅವ್ರು ಎಲ್ಲರಿಗೂ ತಂಗಿ ಆದವಳು ಸತಿ ರುಕ್ಮಿಣಿ. ರುಕ್ಮಿಣಿ ಅಂದ್ರೆ ಬಂಗಾರದಂತ ಹೆಣ್ಮಗಳು ಅಂತ ಅರ್ಥ ಮಾಡ್ಕೋಬಹುದು. ಬಂಗಾರದಂತ ಗುಣ ನಡತೆ ಉಳ್ಳಂತ ಹೆಣ್ಮಗಳು. ಅವಳಿಗೆ ಈ ಕೃಷ್ಣನ ಪರಾಕ್ರಮವೆಲ್ಲವೂ ಕೂಡ ಅವಳ ಗಮನಕ್ಕೆ ಬಂದಿತ್ತು. ಅವಳು ಕೃಷ್ಣನ ಗುಣವರ್ಣನೆಯಲ್ಲೆಲ್ಲ ಕೇಳಿದ್ಲು. ಹಾಗಾಗಿ ಅವಳು ಕೃಷ್ಣನನ್ನೇ ಮದುವೆ ಆಗಬೇಕು ಅಂತ ಬಯಸಿದ್ರು ಅಂತ ಈ ಕಥೆ ಇದೆ. ಕೃಷ್ಣನು ಕೂಡ ಅವಳ ಸೌಂದರ್ಯದ ಬಗ್ಗೆ, ಅವಳ ಔದಾರ್ಯದ ಬಗ್ಗೆ, ಶೀಲದ ಬಗ್ಗೆ ತನ್ನ ಸ್ನೇಹಿತರ ಮೂಲಕ ಕೇಳಿದ್ದ. ಅವಳನ್ನೇ ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಆದ್ರೆ ಅವಳ ಹಿರಿಯ ಅಣ್ಣನಾದಂಥ ಆ ರುಕ್ಮಿ ಇದ್ನಲ್ಲ, ಅವನು ಮಾತ್ರ ಶಿಶುಪಾಲನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಅವನು ಮೂಲತಃ ಒಬ್ಬ ರಾಕ್ಷಸ, ದುಷ್ಟನಾದ್ರಿಂದ ಕೃಷ್ಣನ ಮೇಲೆ ಅವನಿಗೆ ದ್ವೇಷ, ಶಿಶುಪಾಲ ಜರಾಸಂಧಾರಿಗಳ ಬಗ್ಗೆ ಅವನಿಗೆ ಸ್ನೇಹ. ಹೀಗಿದ್ದರಿಂದ ಶಿಶುಪಾಲನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಅವನ ಅಪೇಕ್ಷೆ ಇತ್ತು. ಉಳಿದೆಲ್ಲ ಸಹೋದರರು, ಅವಳ ತಂದೆಯಾದಂಥ ರುಕ್ಮಿ, ಇವರೆಲ್ಲರ ಅಭಿಪ್ರಾಯವನ್ನ ಆತ ಮೀರಿ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಟ್ಟುಬಿಟ್ಟಿದ್ದ. ಹಾಗಾಗಿ ಶಿಶುಪಾಲ ಜರಾಸಂಧ ಇತ್ಯಾದಿಗಳಲ್ಲಿ ಏನು ಆಲೋಚನೆ ಮಾಡಿದ್ರು ಅಂದ್ರೆ, ಕೃಷ್ಣ ಇಲ್ಲಿಗೆ ಬಂದು ಬಿಟ್ರೆ ಆತ ರುಕ್ಮಿಣಿಯನ್ನು ಕದ್ದೊಯ್ದು ಬಿಡ್ತಾನೆ, ಶಿಶುಪಾಲನಿಗೆ ಅವಳನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಪ್ರಕಾರ ಶಿಶುಪಾಲನಿಗೆ ಅವ್ರ ಜೊತೆ ಮದುವೆ ಆಗಬೇಕು ಅಂದ್ರೆ ಕೃಷ್ಣನನ್ನು ನಾವು ಇಲ್ಲಿ ಬರದಂತೆ ತಡಿಬೇಕು ಅಂತ ಆಲೋಚನೆ ಮಾಡಿದ್ರು. ನಾನಾ ಥರದ ಹಂಚಿಕೆಗಳನ್ನು ಮಾಡಿದ್ರು. ಕೃಷ್ಣ ಇಲ್ಲಿ ಬಂದಾಗ ಅವನಿಗೆ ಅವಮಾನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು. ಅವನಿಗೆ ಸಿಂಹಾಸನ ಕೊಡಬಾರ್ದು ಅಂತ ಆಲೋಚನೆ ಮಾಡಿದ್ರು. ಈ ಕುಂಡಿನ ಪರಕ್ಕೆ ಹಿಂದೊಮ್ಮೆ ಕೃಷ್ಣ ಬಂದಾಗ ಅವನನ್ನು ಅವಮಾನ ಮಾಡಬೇಕು ಅಂತ ಅವ್ರು ಆಲೋಚನೆ ಮಾಡಿದ್ರಲ್ಲ, ಆಸನ ಕೊಡಬಾರ್ದು ಅವನಿಗೆ, ಅವನು ಪಟ್ಟಾಭಿಷೇಕ ಮಾಡಿಸಿಕೊಂಡಂತ ರಾಜನೇ ಅಲ್ಲ, ಅವನಿಗೆ ಅವಮಾನ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಲ್ಲ. ಆದ್ರೆ ದೇವಲೋಕದಿಂದ ಸಿಂಹಾಸನ ಬಂದ್ಬಿಡ್ತು. ಎಲ್ಲ ರಾಜರಿಗೆ ಅಜರಾಜ ಎಂದಾಗಿ ಕೃಷ್ಣನಿಗೆ ಈ ಎಲ್ಲ ರಾಜರು ಪಟ್ಟಾಭಿಷೇಕ ಮಾಡಲೇಬೇಕಾಯ್ತು. ಇಂದ್ರ ಅವರಿಗೆ ಬೆದರಿಕೆ ಹೊಟ್ಟಿದ್ದ, ಏನಾದ್ರೂ ಕೃಷ್ಣನಿಗೆ ನೀವು ಅಭಿಷೇಕ ಮಾಡಲಿಲ್ಲ ಅಂದ್ರೆ ನಿಮ್ಮ ತಲೆ ಮೇಲೆ ವಜ್ರಾಯುಧ ಪ್ರಹಾರ ಮಾಡಿಬಿಡ್ತೇನೆ ಅಂತ. ಹಾಗಾಗಿ ಎಲ್ಲ ರಾಜರು ಹೆದರಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು ಅಂತ ಕಥೆ ಇದೆ. ಇಷ್ಟಾದ್ಮೇಲೆ ಅವ್ರು ಮತ್ತೊಂದ್ಸರಿ ಆಲೋಚನೆ ಮಾಡಿದ್ರು, ಆ ಸ್ವಯಂವರಕ್ಕೆ ಅವನು ಬರದಂತೆ ಮಾಡೋಣ. ಹಾಗಾದ್ರೆ ಮಾಡೋರು ಯಾರು? ಈ ಕೃಷ್ಣನನ್ನು ಸೋಲಿಸೋರು ಯಾರು? ನಮ್ಮ ಕೈಯಿಂದ ಆಗ್ತಿಲ್ಲ ಈ ಮಾತು ಅಂತ ಆಲೋಚನೆ ಮಾಡಿ ಕೃಷ್ಣನನ್ನು ಎದುರಿಸಲಿಕ್ಕಾಗೆ ಹುಟ್ಟಿದಂಥವನು ಕಾಲಯವನ. ಹಾಗಾಗಿ ಕಾಲಯವನನ್ನು ತೋರಿಸಬೇಕು ಅಂತ ಮತ್ತೊಂದ್ಸರಿ ಆಲೋಚನೆ ಮಾಡಿದ್ರು. ಆದ್ರೂ ಕೂಡ ಕೃಷ್ಣ ಬೇರೆ ಒಂದು ತಂತ್ರವನ್ನ ಅನುಸರಣೆ ಮಾಡಿ ಆ ಕಾಲಯವನನ್ನು ಕೂಡ ಮಥುರಾನಗರದ ನಿವಾಸಿ ಅಲ್ಲದೇ ಇರುವಂತಹ, ಯದುಕುಲದಲ್ಲಿ ಹುಟ್ಟದೇ ಇರುವಂತಹ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ಮಾಂಧಾತ ರಾಜನ ಮಗನಾದಂತಹ ಮುಚುಕುಂದನ ಮೂಲಕ ಅವನು ಕೊಲಿಸಿಬಿಟ್ಟಿದ್ದ. ಹಾಗಾಗಿ ಕೃಷ್ಣನಿಗೆ ಇನ್ನು ಏನೂ ಅಡೆತಡೆಯೇ ಇರಲಿಲ್ಲ ಈ ರುಕ್ಮಿಣಿಯನ್ನು ಮದುವೆ ಆಗ್ಲಿಕ್ಕೆ. ಆದ್ರೂ ಕೂಡ ಕೊನೆ ಒಂದು ಆಸೆ ಅವರಿಗಿತ್ತು, ಜರಾಸಂಧಾರಿಗಳಿಗೆ. ರುಕ್ಮಿಣಿ ಅಣ್ಣನಾದಂತಹ ರುಕ್ಮಿ ಏನಿದ್ದಾನೆ, ಅವನೊಬ್ಬ ತಾನು ಇವಳನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಡಬಹುದು ಅಂತ ಒಂದು ಆಸೆ ಉಳಿದಿತ್ತು ಅವರಲ್ಲಿ. ಹಾಗಾಗಿ ಇನ್ನು ಸ್ವಯಂವರ ಮಾಡೋಣ ಅಥವಾ ಮದುವೆ ಏರ್ಪಾಡು ಮಾಡೋಣ, ಶಿಶುಪಾಲನಿಗೆ ರುಕ್ಮಿಣಿಯನ್ನು ತಂದುಕೊಳ್ಳೋಣ ಅಂತ ಅವ್ರು ಆಲೋಚನೆ ಮಾಡಿದರು. ಈ ಸಂಗತಿ ಆ ರುಕ್ಮಿಣಿಗೆ ಗೊತ್ತಾಯ್ತು. ಹಿಂದೊಂದ್ಸರಿ ಹರಿವಂಶದಲ್ಲಿ ನಾವು ನೋಡಿದ್ವಿ, ಆಕೆಗೆ ತನ್ನ ಮನದ ಇಚ್ಛೆಯನ್ನು ಬೇರೆ ಯಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಅಪೇಕ್ಷೆ ಸಾಧ್ಯ ಆಗಿರಲಿಲ್ಲ, ತಂದೆ ತಾಯಿ ಇತ್ಯಾದಿಗಳ ಮುಂದೆ. ಹಾಗಾಗಿ ತನ್ನ ಸಖಿಯರ ನಡುವೆ ಅವರು ಹೋಗಿ ಕೃಷ್ಣನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಲು ಅಂತ ಸಂಗತಿ ಇದೆ. ಪಾಪ ಆಕೆ ಪ್ರತಿಜ್ಞೆ ಮಾಡಿ ಮುಂದೆ ಏನು ಮಾಡಿದ್ಲು ಅಂತ ಅಲ್ಲೆಲ್ಲೂ ಬರಲಿಲ್ಲ. ಯಾಕೆಂದ್ರೆ ಅವ್ರ ಹೆಣ್ಮಗಳು ತಾನೇ ಕ್ರಮ ತಗೊಳ್ಬೇಕು. ಅವ್ರ ಒಂದು ಮನಸ್ಸಿನಲ್ಲಿ ಆತಂಕ ಇತ್ತು. ಲಕ್ಷ್ಮೀದೇವಿಯನ್ನು ಮಾತೆಲ್ಲ ಆ ಕಡೆ ಇರಲಿ, ಆದ್ರೂ ಕಾವ್ಯದ ರಸವನ್ನು ಆಸ್ವಾದನೆ ಮಾಡೋದಾದ್ರೆ ಅವಳ ಮನಸ್ಸಿಗೆ ಒಂದು ದಗುಡ ಇತ್ತು. ಎಲ್ಲಿ ಶಿಶುಪಾಲನಿಗೆ ನನ್ನ ಮದುವೆ ಮಾಡಿಕೊಟ್ಟು ಬಿಡ್ತಾರೋ, ನನ್ನ ಗತಿ ಏನು ಅಂತ ಈ ಸಂಕಟ ಇತ್ತು ಅಂತ ಪ್ರತಿಜ್ಞೆ ಅಂತೂ ಮಾಡಿದ್ಲು, ಕೃಷ್ಣನನ್ನು ಬಿಟ್ಟು ನಾನು ಬೇರೆಯವ್ರನ್ನು ಮದುವೆ ಆಗೋದಿಲ್ಲ ಅಂತ. ಆಗ ಮುಂದೆ ಏನು ಘಟನೆ ಆಯಿತು ಅಂದ್ರೆ, ಅತ್ಯಂತ ದುಃಖಿತರಾದರೂ ಕೊನೆಗೆ ದೀರ್ಘವಾಗಿ ಆಲೋಚನೆ ಮಾಡಿದ್ಲು. ಕೊನೆಗೆ ತನಗೆ ಸಮೀಪದಲ್ಲಿರುವಂತಹ ಒಬ್ಬ ಬ್ರಾಹ್ಮಣನನ್ನು ಕರೆದ್ಲು. ಬ್ರಾಹ್ಮಣನ ಕರೆದು ಆ ಒಂದು ಸಂದೇಶವನ್ನ ಅವನ ಕೈಯಲ್ಲಿ ಕೊಟ್ಟು ಕೃಷ್ಣನ ಬಳಿಗೆ ಕೊಟ್ಟು ಕಳಿಸಿದ್ಲು. ಆತ ಕೃಷ್ಣನ ಬಳಿಗೆ ಬಂದ. ಕೃಷ್ಣನ ಅರಮನೆಗೆ ಹೋದ. ಕೃಷ್ಣ ಅವನನ್ನ ಸಿಂಹಾಸನದ ಮೇಲೆ ಕೂಡಿಸಿದ. ಸಿಂಹಾಸನದ ಮೇಲೆ ಕೃಷ್ಣ ಕೂತಿದ್ದ. ಬ್ರಾಹ್ಮಣ ಬಂದಿದ್ದಾನೆ ಅಂದ್ಕೊಂಡು ಎದ್ದು ಆ ಬ್ರಾಹ್ಮಣನನ್ನು ಸ್ವಾಗತ ಮಾಡಿ ಆಸನದಿಂದ ಇಳಿದು, ಸ್ವರ್ಗಲೋಕದಲ್ಲಿ ದೇವತೆಗಳು ಪರಮಾತ್ಮನ ಹೇಗೆ ಸತ್ಕಾರ ಮಾಡ್ತಾನೆ ಹಾಗೆ ಬ್ರಾಹ್ಮಣನನ್ನು ಸತ್ಕಾರ ಮಾಡಿದ. ಸತ್ಕಾರ ಮಾಡಿ ಅವನ ಕಾಲು ತೊಳೆದ, ಅವನಿಗೆ ಭೋಜನ ಮಾಡಿಸಿದ. ಮೊದಲು ಹಸಿರು ಬ್ರಾಹ್ಮಣ ಎಲ್ಲಿಂದ ಬಂದಿದ್ದಾನೆ ಭೋಜನ ಮಾಡಿಸಿದ. ಅದೆಲ್ಲ ಆದ್ಮೇಲೆ
ಅವನ ಅವನ ಕಾಲನ್ನು ಒತ್ತಿ ಅವನಿಗೆ ಸ್ವಾಗತ ಮಾಡಿ ಅವನ ಮನಸ್ಸಿನ ಅಭಿಲಾಷೆಯಲ್ಲಿ ಕೇಳಿದ ಅಂತ ಭಾಗವತ ಹೇಳ್ತದೆ 52ನೇ ಅಧ್ಯಾಯದಲ್ಲಿ. ಪದ್ಮಪುರಾಣ ಹೇಳುವಂತೆ ಆ ಬ್ರಾಹ್ಮಣ ಬಂದಿರಲಿಲ್ಲ, ಬ್ರಾಹ್ಮಣನ ಮಗ ಬಂದಿದ್ದ, ಅವನು ಬ್ರಾಹ್ಮಣನೇ, ಅದು ವಿಷಯ ಏನೇ ಇರಲಿ. ಅಂತೂ ಪದ್ಮಪುರಾಣ ಹೇಳುವಂತೆ ಆ ರಾಜಪುರೋಹಿತ ಏನಿದ್ದಲ್ಲ, ಭೀಷ್ಮಕ ಪರಿವಾರದ ರಾಜಪುರೋಹಿತ, ಅವನ ಮಗ ಒಬ್ಬ ಇದ್ದ, ಅವನು ಬಂದಿದ್ದ. ಈ ಕಲ್ಪನೆ ಇನ್ನೂ ಚೆನ್ನಾಗಿದೆ ಅಂತ ನನ್ನ ಭಾವನೆ. ಬ್ರಾಹ್ಮಣ ಅಂದ್ರೆ ಅವನು ಹಿರಿಯನಾಗಿರ್ತಾನೆ, ವಯಸ್ಕನಾಗಿರ್ತಾನೆ. ಆ ವಯಸ್ಕನಾದಂಥ ಬ್ರಾಹ್ಮಣನಿಗೆ ಈ ರುಕ್ಮಿಣಿ ಜೊತೆಗೆ, ಹರಿಹರಿಯಾದ ರುಕ್ಮಿಣಿ ಜೊತೆಗೆ ಅಷ್ಟೊಂದು ಸ್ನೇಹ ಸಲುಗೆ ಇರ್ತೋ ಇಲ್ಲೋ. ಆಗ ಆ ಬ್ರಾಹ್ಮಣನ ಮಗ ಅವನು ಹರಿಹರಿಯದವನಾಗಿದ್ದಿರಬೇಕು. ಅವನ ಜೊತೆ ಈ ರುಕ್ಮಿಣಿಗೆ ಸ್ನೇಹ, ದಿನನಿತ್ಯದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವನು ಅರಮನೆಗೆ ಬರೋದು ಇತ್ಯಾದಿಗಳು ಇದ್ದಿರಬೇಕು. ಹಾಗಾಗಿ ರಾಜಪುತ್ರನಾದಂಥ ರಾಜಪುರೋಹಿತನ ಪುತ್ರನ ಕಡೆಯಿಂದ ಸಂದೇಶ ಕಳಿಸಿದ್ದು ಅನ್ನೋ ಕಲ್ಪನೆ ಇನ್ನೂ ರಮ್ಯವಾಗಿದೆ ಅಂತ ನನ್ನ ಆಲೋಚನೆ. ಸಂದೇಶವನ್ನು ಅಷ್ಟೇ ಕಳಿಸಿದ್ಲು ಅಂತ ಉಳಿದ ಕಥೆ ಈ ಭಾಗವತದಲ್ಲಿ ಹೇಳುವಂತೆ. ಪತ್ರವನ್ನು ಬರಲು ಅನ್ನೋ ಕಥೆ ಅಲ್ಲಿ ಇಲ್ಲವೇ ಇಲ್ಲ. ರಾತ್ರಿ ನೀವು ಅದನ್ನು ಹೇಳ್ತಿಲ್ಲ, ವಿಷ್ಣು ಪುರಾಣವೂ ಹೇಳ್ತಿಲ್ಲ ಪತ್ರವನ್ನು ಬರಲು ಅನ್ನೋ ಕಥೆ. ಬ್ರಾಹ್ಮಣನ ಕಳಿಸಿದ್ಲು ಅಂತ ಹೇಳಿ ಭಾಗವತ ಹೇಳ್ತದೆ. ಯಾರನ್ನೂ ಕಳಿಸಲಿಲ್ಲ, ತಾನು ಕೃಷ್ಣನ ಮದುವೆ ಆಗಬೇಕು ಅಂತ ಪ್ರತಿಜ್ಞೆ ಮಾಡಿದ್ಲು ಅಂತ ಹರಿವಂಶ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಂದೇಶ ಕಳಿಸಿದ್ಲು ಅನ್ನೋ ಕಥೆನೇ ಹೆಚ್ಚು ರಮ್ಯ. ಅದರಲ್ಲೂ ಸಂದೇಶವನ್ನು ಬ್ರಾಹ್ಮಣಿಗೆ ತಾನು ಓದಿ ಹೇಳಿದ್ಲು ಅನ್ನೋದಕ್ಕಿಂತ ಪತ್ರ ಬರಲು ಅನ್ನೋ ಕಥೆ ಇನ್ನೂ ಹೆಚ್ಚು ರಮ್ಯ. ಯಾಕಂದ್ರೆ ತನ್ನ ಮನದ ಆಳದ ಅಭಿಲಾಷೆಯನ್ನ ತಾನೊಂದು ವಾಕ್ಯ ರೂಪ ಕೊಟ್ಟು ಇದನ್ನೆಲ್ಲ ಹೋಗಿ ಹೇಳು ಕೃಷ್ಣನಿಗೆ ಅಂತ ಅವಳಿಗೆ ಹೇಳಲಿಕ್ಕೆ ಸಂಕೋಚ ಆಗಿದ್ದಿರ್ಬೇಕು, ನಾಚಿಕೆ ಆಗ್ತದೆ ಸಹಜವಾಗಿ. ಹಾಗೆ ಲಕ್ಷ್ಮಿ ಅನ್ನೋ ಕಥೆಯಲ್ಲಿ ಬೇರೆ ಏನೇ ಇದ್ರು, ಒಬ್ಳು ಅವಿವಾಹಿತರಾದಂಥ ಕನ್ಯೆ ತಾನು ಹೇಳಬೇಕಾದನ್ನೆಲ್ಲ ಮತ್ತೊಬ್ಬನಿಗೆ ಹೇಳಿ ಇದನ್ನು ಕೃಷ್ಣನಿಗೆ ಹೋಗಿ ಹೇಳು ಅಂತ ಹೇಳೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಪತ್ರ ಬರಲು ಅನ್ನೋ ಕಥೆ ಇನ್ನೂ ಹೆಚ್ಚು ಸುಂದರ. ಅದನ್ನು ವಾದರಾಜರು ರುಕ್ಮಿಣೀಶ್ವರಿಯಲ್ಲಿ ಆ ಕಥೆಯನ್ನು ಸ್ವೀಕಾರ ಮಾಡಿದ್ರಿಂದ ನಾವು ಅದನ್ನ ಕಥೆಯನ್ನು ನಂಬಬಹುದು ಅಂತ ನನ್ನ ಆಲೋಚನೆ. ಕಾರಣ ಏನಂದ್ರೆ, ವಾದರಾಜರ ಚರಿತ್ರೆಯಲ್ಲಿ ಬರದೇ ಇರುವಂತಹ ಸಂಗತಿಗಳು ಕೆಲವು ಆ ವಾದರಾಜರು ವೃಂದಾವನಸ್ಥರಾದ ಬಳಿಕ ಆವಿಷ್ಕಾರಕ್ಕೆ ಬಂದವು, ಬೆಳಕಿಗೆ ಬಂದವು. ಅದೇನಂದ್ರೆ, ವಾದರಾಜರ ಮಹತ್ವವನ್ನು ಹೇಳುವಂಥ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ಒಂದು ಕಥೆ. ಆ ಸ್ವಾಪ್ನ ವೃಂದಾವನಾಖ್ಯಾನ ಅನ್ನೋ ಕಥೆ ಏನನ್ನ ಹೇಳ್ತದೆ ಅಂತಂದ್ರೆ, ವಾದರಾಜರು ಋಜುಗುಣಸ್ಥರಲ್ಲಿ ಒಬ್ಬರು ಅಂತ ಕಥೆ ಹೇಳ್ತದೆ. ಈಗ ಸದ್ಯ ಮುಖ್ಯ ಪ್ರಾಣ ಇದ್ದಾನಲ್ಲ, ಆ ಮುಖ್ಯ ಪ್ರಾಣನ ನಂತರದವನು ಬ್ರಹ್ಮ, ಅವನ ನಂತರದವನು ಲಕ್ಷ್ಮೀದೇವಿ, ಅವಳ ನಂತರದವನು ಪರಮಾತ್ಮ. ಹೀಗೆ ತಾರತಮ್ಯವನ್ನು ಹೇಳ್ತದಲ್ಲ ಸಿದ್ಧಾಂತ. ಅಲ್ಲಿ ಈ ಸದ್ಯದ ಮುಖ್ಯ ಪ್ರಾಣ ಮುಂದೆ ಬ್ರಹ್ಮ ಪದವಿಗೆ ಹೋಗ್ತಾನೆ. ರಾಮಾವತಾರದಲ್ಲಿ ಅಷ್ಟೊಂದು ದಿವ್ಯವಾದಂಥ ಸೇವೆಯನ್ನು ಸಲ್ಲಿಸಿದ್ದರ ಪ್ರಯುಕ್ತವಾಗಿ ಅವನು ಸದ್ಯದ ಮುಖ್ಯ ಪ್ರಾಣ ಮುಂದೆ ಕೃಷ್ಣನ ಪದವಿ, ಬ್ರಹ್ಮನ ಪದವಿಗೆ ಹೋಗ್ತಾನೆ. ಆ ಮುಖ್ಯ ಪ್ರಾಣನ ಪದವಿ ಬರಿದಾದ್ಮೇಲೆ ಅಲ್ಲಿ ಹೋಗಿ ಬರೋರೊಬ್ರು ಬೇಕಲ್ಲ, ಅದಕ್ಕೊಂದು ಗುಂಪಿದೆ ಅಂತ. 100 ಜನರು ಋಜುಗಳು ಅಂತ ಒಂದು ದೇವತೆಗಳ ಗುಂಪು. ಅವರೆಲ್ಲರೂ ಕೂಡ ಆ ಮುಖ್ಯ ಪ್ರಾಣನ ಪದವಿಗೆ ಯೋಗ್ಯರಾದವರು. ಒಬ್ಬರಾದ್ಮೇಲೆ ಒಬ್ಬರು ಮುಖ್ಯ ಪ್ರಾಣನ ಪದವಿಗೆ ಬರ್ತಾರೆ. ಮುಖ್ಯ ಪ್ರಾಣನ ಸೇವೆಯೆಲ್ಲ ಮುಗಿದ್ಮೇಲೆ ಮುಂದೆ ಅವರು ಬ್ರಹ್ಮನ ಪದವಿಗೆ ಹೋಗ್ತಾರೆ. ಬ್ರಹ್ಮ ತನ್ನ 100 ವರ್ಷದ ಆಯುಷ್ಯವನ್ನೆಲ್ಲ ಮುಗಿಸಿ ಮುಂದೆ ಮುಕ್ತನಾಗ್ತಾನೆ. ಇದು ಸಂಪ್ರದಾಯದ ವಿವರಣೆ. ಆ 100 ಜನರ ಗುಂಪಿದೆ, ಅದಕ್ಕೆ ಋಜುಗಣಸ್ಥರು ಅಂತ ಕರೀತಾರೆ. ಋಜು ಅನ್ನೋ ಶಬ್ದಕ್ಕೆ ನಿಷ್ಕಲ್ಮಶರಾದವರು, ಸಕಲ ದೋಷರಹಿತರು ಅಂತ ಅರ್ಥ ಆಗುತ್ತೆ. ಋಜು ಅನ್ನೋ ಶಬ್ದಕ್ಕೇನೆ, ಋಜು ಅನ್ನೋ ಶಬ್ದಕ್ಕೂ ಋಜು ಮಾರ್ಗ ಅಂದ್ರೆ ನ್ಯಾಯವಾದ ಮಾರ್ಗ, ಸರಳವಾದ ಮಾರ್ಗ ಅಂತ ನಾವು ಸಂಸ್ಕೃತ ಸಾಹಿತ್ಯದ ಅರ್ಥ. ಋಜುಗಳು ಅಂದ್ರೆ ಪುಣ್ಯಾತ್ಮರಾದವರು, ಸಕಲ ದೋಷರಹಿತರಾದವರು, ಅವರೇ ಮುಖ್ಯ ನಿರ್ದೋಷರಾದವರು, ಅವರು ಮುಖ್ಯ ಪ್ರಾಣನ ಪದವಿಗೆ ಬರ್ಲಿಕ್ಕೆ ಯೋಗ್ಯರಾದವರು. ಆ ಗಣದಲ್ಲಿ ಒಬ್ಬರು ಇವರು. ಯಾರು ಅಂದ್ರೆ ಈ ವಾದರಾಜರು, ಲಾತವ್ಯರು ಅಂತ ಅವ್ರ ಹೆಸರು. ವಾದರಾಜರು ತಾವಿದ್ದಾಗ ಅದನ್ನೆಲ್ಲ ಹೇಳ್ಕೊಂಡಿರ್ಲಿಲ್ಲ, ಆ ಸಂಗತಿ ಬೆಳಕಿಗೂ ಬಂದಿರಲಿಲ್ಲ ಬೇರೆ ಯಾರ ಮೂಲಕವೋ. ಆದ್ರೆ ಸ್ವಾಪ್ನ ವೃಂದಾವನಾಖ್ಯಾನ ಅಂತ ವಾದರಾಜರು ವೃಂದಾವನಸ್ಥರಾದ್ಮೇಲೆ ಒಬ್ಬ ಯಾರೋ ಭಕ್ತರಿಗೆ, ಅದೆಲ್ಲ ನನಗೆ ಕಥೆ ಇವತ್ತು ನೆನಪಿಲ್ಲ, ಒಂದು ನೋಡಿ ಹೇಳ್ತೀನಿ, ಮತ್ತೊಂದ್ಸರಿ ವಿವರಣೆ ಕೊಡ್ತೀನಿ. ಒಬ್ಬನು ಯಾವನೋ ಭಕ್ತನಿಗೆ ಸ್ವಪ್ನದಲ್ಲಿ ವಾದರಾಜರು ಕಾಣಿಸ್ಕೊಂಡ್ರು ಅಂತ ನನ್ನ ನೆನಪು. ವಾದರಾಜರು ತಾವೇ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಒಂದು ಕಾವ್ಯವನ್ನು ಬರೆಸಿದರು. ಅದಕ್ಕೆ ಸ್ವಾಪ್ನ ವೃಂದಾವನಾಖ್ಯಾನ. ವೃಂದಾವನಸ್ಥರಾದಂತಹ ವಾದರಾಜರು ಸ್ವಪ್ನದಲ್ಲಿ ತನ್ನ ಭಕ್ತರಿಗೆ ಕಾಣಿಸ್ಕೊಂಡು ಒಂದು ಆಖ್ಯಾನವನ್ನು ಹೇಳಿದರು. ಅದರಲ್ಲಿ ಬರುವಂತಹ ಎಲ್ಲ ಕೆಲವು ಸಂಗತಿಗಳು ಏನಂದ್ರೆ, ನಾನು ಋಜುಗಣಸ್ಥ, ವಾದರಾಜರು ಹೇಳ್ಕೊಂಡ್ರು ಅಥವಾ ಮತ್ತಾರೋ ಹೇಳಿದ್ರು ಅಲ್ಲಿ, ಅಂತೂ ಸ್ವಪ್ನದಲ್ಲಿ ತಯಾರಾದಂತಹ ಕೃತಿ ಅದು. ನಾನು ಲಾತವ್ಯ ಅನ್ನೋ ಹೆಸರಿನ ಒಬ್ಬ ಋಜುಗಣಸ್ಥ, ಮುಂದೆ ನಾನೇ ಮುಖ್ಯ ಪ್ರಾಣನ ಪದವಿಗೆ ಬರುವನಿದ್ದೇನೆ ಅಂತ ವಾದರಾಜರು ಹೇಳಿದ ಸಂಗತಿ ಅದು. ಅಲ್ಲಿ ಬರುವಂತ ಮತ್ತೊಂದು ಅದ್ಭುತವಾದ ಸಂಗತಿ ಏನಂದ್ರೆ, ಆ ರುಕ್ಮಿಣಿ ಪಡೆದಂತಹ ಪ್ರಣಯ ಪತ್ರವನ್ನು ತಗೊಂಡು ಹೋದ್ರಲ್ಲ, ಅವರೇ ಆ ವಾದರಾಜರು, ಆ ಬ್ರಾಹ್ಮಣನೇ.
ಆ ಬ್ರಾಹ್ಮಣನೇ ವಾದರಾಜರಾದ್ರಿಂದ ಅವರೇ ರುಕ್ಮಿಣಿ ಸೂಜೆ ಬರೆದಿದ್ರಿಂದ ಅವರೊಂದು ಪತ್ರವನ್ನೇ ಬರೆದ್ರು ಅಂತಿದೆಯಲ್ಲ, ಪತ್ರವನ್ನು ತಾವೇ ತಗೊಂಡು ಹೋಗಿದ್ದರಿಂದ ಅವ್ರಿಗೆ ಗೊತ್ತಾಯ್ತದು. ಹಾಗಾಗಿ ರುಕ್ಮಿಣಿ ವಿಜಯದಲ್ಲಿ ಈ ಮಾಹಿತಿ ಬಂದಿರೋದ್ರಿಂದ ಆ ಘಟನೆಯನ್ನು ನಾವು ನಂಬಲಿಕ್ಕೆ ತೊಂದರೆ ಇಲ್ಲ ಅಂತ ಹೈವದನ ಪುರಾಣಿಕರು ತಾತ್ಪರ್ಯ ವ್ಯಾಖ್ಯಾನದಲ್ಲಿ ವಿವರಣೆ ಕೊಡ್ತಾರೆ. ಅಂತೂ ಏನೇ ಇದ್ರು ತಾನು ಕೃಷ್ಣನನ್ನು ಮದುವೆ ಆಗಬೇಕು ಅಂತ ಪ್ರತಿಜ್ಞೆ ಮಾಡಿದ್ಲು, ಬರೇ ಪ್ರತಿಜ್ಞೆ ಮಾಡಿ ಕೂತ್ಲು ಅನ್ನೋ ಸಂಗತಿಗಿಂತ ಬ್ರಾಹ್ಮಣನನ್ನು ಕಳಿಸಿದ್ಲು ಅನ್ನೋ ಸಂಗತಿ ಹೆಚ್ಚು ರಮ್ಯ. ಅದಕ್ಕಿಂತಲೂ ರಮ್ಯ ತರವಾದ ಸಂಗತಿ ಏನಂದ್ರೆ ಪತ್ರವನ್ನು ಬರಲು ಬ್ರಾಹ್ಮಣನಿಗೆಲ್ಲ ಹೇಳಿಲ್ಲ, ಈ ಪತ್ರವನ್ನು ತಗೋ ಕೃಷ್ಣನಿಗೆ ಕೊಟ್ಟು ಬಿಡು ಸಾಕು ಅಂತ ಹೇಳಿದ್ಲು. ಆ ಸಂಗತಿ ಇನ್ನೂ ಹೆಚ್ಚು ರಮ್ಯ. ವಾದರಾಜರೇ ಹಿಂದೆ ಆ ಪತ್ರವನ್ನು ತಗೊಂಡು ಹೋಗಿದ್ರಾದ್ರಿಂದ ಅವರೇ ರುಕ್ಮಿಣಿ ಸೂಜೆ ಕಾವ್ಯ ಬರೆದವರಾದ್ರಿಂದ ಆ ಸಂಗತಿಯನ್ನು ನಾವು ನಂಬಬಹುದು ಅಂತ ವಿವರಣೆ. ನೀವು ಕೇಳಿದ್ರೆ ಮುತ್ತಿನಿಂದ ಬರಲು ಅಂತ, ಆ ಮುತ್ತಿನಿಂದ ಬರೆದಂತ ಸಂಗತಿ ಇಲ್ಲೆಲ್ಲೂ ಇಲ್ಲ. ಅದು ಯಾವ್ದಾದ್ರು ದಾಸರ ಪದಗಳಲ್ಲಿ ಅಥವಾ ಬೇರೆ ಎಲ್ಲ ಕಡೆ ಇದ್ದಿರ್ಬೋದು. ಎಲ್ಲಿ ನೋಡಿದ್ರಿ ಹೇಳಿ, ನನಗೂ ಗೊತ್ತಿಲ್ಲ. ಎಲ್ಲಿ ಕೇಳಿದ್ರಿ? ನನಗೂ ಗೊತ್ತಿಲ್ಲ. ಎಲ್ಲಾದ್ರೂ ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಇದ್ರೆ ನಾನು ನೋಡ್ಕೊಳ್ತೀನಿ, ನಾನು ನೋಡಿ ತಿಳಿಸ್ತೇನೆ. ಅಂತೂ ಪತ್ರವನ್ನು ಬರೆದ್ರು ಅಂತ ಅಷ್ಟೇ ಇದೆ. ಈಗ ನಾನು ಹರಿವಂಶ, ಭಾಗವತ, ರುಕ್ಮಿಣಿ ಸೂರ್ಯ ಇತ್ಯಾದಿ ಎಲ್ಲಾನು ಸೇರಿಸಿ ಹೇಳ್ತಾ ಇರೋದ್ರಿಂದ ಹಾಗೆ ಬೇರೆ ಕಡೆ ನೀವು ಎಲ್ಲರೂ ಕೇಳಿದಾಗ ಅವರು ಮತ್ತೆ ಬೇರೆ ಎಲ್ಲರ ಕಥೆಯನ್ನು ಹೇಳಿದ್ದಿರ್ಬೋದು. ಹಾಗಾಗಿ ಅದು ಬೇರೆ ಎಲ್ಲಿಂದಾದ್ರೂ ಮುತ್ತಿನಿಂದ ಬರಲು ಅಥವಾ ಮಸಿಯಿಂದ ಬರಲು ಅನ್ನೋ ಕಥೆ ಬೇರೆ ಕಡೆಯಿಂದ ಅದಕ್ಕೆ ಸೇರ್ಕೊಂಡಿದ್ದಿರ್ಬೋದು. ಪತ್ರ ಬರೆದು ಅನ್ನೋ ಕಥೆಯನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ತೊಂದರೆ ಇಲ್ಲ. ಹೀಗೆ ಆ ಪತ್ರವನ್ನು ಬರೆದು ಅವಳು ಕೃಷ್ಣನ ಕಡೆಗೆ ಕಳಿಸಿಕೊಟ್ಟಳು. ಆ ಬ್ರಾಹ್ಮಣ ಅವಳ ಸಂದೇಶವನ್ನು ತಗೊಂಡು ಅಥವಾ ಅವಳ ಪತ್ರವನ್ನು ತಗೊಂಡು ಅದನ್ನ ಕೃಷ್ಣನ ಬಳಿಗೆ ಬಂದ. ಕೃಷ್ಣ ಆತನನ್ನು ಸ್ವಾಗತ ಮಾಡಿದ, ಆತನಿಗೆ ಸತ್ಕಾರ ಮಾಡಿದ, ಭೋಜನ ಮಾಡಿಸಿದ. ಭೋಜನ ಮಾಡಿಸಿ ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದಿ, ನಿನ್ನ ಮನಸ್ಸಿನ ಅಭಿಲಾಷೆ ಏನು ಅನ್ನುವಂಥ ಈ ಕಥೆಯನ್ನು ನನಗೆ ಹೇಳು ಅಂತ ಕೃಷ್ಣ ಕೇಳ್ಕೊಂಡ. ಬ್ರಾಹ್ಮಣೇ, ನಿನ್ನ ಮನಸ್ಸು ಸರ್ವದಾ ಸಂತುಷ್ಟ ಆಗಿದೆಯೋ ಇಲ್ವೋ? ಹಿರಿಯರಿಗೆ ಒಪ್ಪಿಗೆ ಆಗಿರುವಂಥ ಧರ್ಮ ಕಾರ್ಯಗಳನ್ನ ನೀನು ಯಾವಾಗಲೂ ಮಾಡ್ತಿದ್ದೀಯೋ ಇಲ್ವೋ ಕೇಳಿದ ಕೃಷ್ಣ. ಯಾಕೆಂದ್ರೆ ಬ್ರಾಹ್ಮಣ ಯಾವತ್ತೂ ಸಂತುಷ್ಟನಾಗಿರ್ಬೇಕು. ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಒಂದು ಸುಭಾಷಿತ. ಭಾಗವತನು ಅದನ್ನೇ ಹೇಳ್ತೀವಿ. ಬ್ರಾಹ್ಮಣರಾದವರು ಹೇಗಿರ್ಬೇಕು ಅಂತ ಶಾಸ್ತ್ರ ಉಪದೇಶ ಮಾಡ್ತೀವಿ. ಸಂತುಷ್ಟೋ ಯದಿ ವರ್ತೇತ ಬ್ರಾಹ್ಮಣೋ ಏನ ಕೇನಚಿತ ಅಹೀಯಮಾನ ಸ್ವಾಧರ್ಮಾತ್ ಸಹಿ ಅಸ್ಯ ಅಖಿಲ ಕಾಮಧುಕ್. ಬ್ರಾಹ್ಮಣನಾದವನು ಪರಮಾತ್ಮನ ಇಚ್ಛೆಯಂತೆ ಏನು ಸಿಕ್ಕಿರ್ತದಲ್ಲ ಅದರಿಂದ ಸಂತುಷ್ಟನಾಗಿರ್ಬೇಕು. ತನ್ನ ಧರ್ಮ ತನ್ನ ಅಧ್ಯಯನ ಪ್ರವಚನ ಇತ್ಯಾದಿ ಮಾಡ್ತಿರ್ಬೇಕು. ಅಷ್ಟು ಅವನು ಮಾಡ್ತಿದ್ರೆ ಈಗ ಅಲ್ಲ ನಾಳೆ ಆದರೂ ಅವನಿಗೆ ಬೇಕಾದಂಥ ಎಲ್ಲ ಮನೋರಥಗಳು ಈಡೇರ್ತವೆ. ಅದನ್ನು ಬಿಟ್ಟು ಈ ಧರ್ಮ ಬಿಟ್ಟು ಅವನು ಸುತನಾಗಿ ಸಂಪತ್ತಿನ ಹಿಂದೆ ಹೋದ ಅಂದ್ರೆ ಆ ಸಂಪತ್ತು ಸಿಗೋದಿಲ್ಲ, ಭಗವಂತನ ಅನುಗ್ರಹನೂ ಸಿಗೋದಿಲ್ಲ. ಹಾಗಾಗಿ ಬ್ರಾಹ್ಮಣ ಇರಬೇಕಾದ ರೀತಿ ಇದು. ಈ ಬ್ರಾಹ್ಮಣ ಏನಕ್ಕೆ ಏನಿಸುತ್ತದೆ ಏನತ್ತಕ್ಕೇನ ಬುಂಧೀತಾ ಮಾಗ್ರಧ ಸಸ್ಯ ಸಿದ್ಧನಂ ಅಂತ ಈಶಾವಾಸ್ಯ ಉಪನಿಷತ್. ಏನತ್ತಕ್ಕೇನ ಬುಂಧೀತಾ, ಭಗವಂತ ಕೊಟ್ಟದ್ದನ್ನ ಅನುಭವಿಸು ಸಾಕು ನಿಮಗೆ. ಮಾಗ್ರಧ ಸಸ್ಯ ಸಿದ್ಧನಂ, ಬೇರೆ ಯಾರ್ದೋ ಧನವನ್ನು ಅಪಹಾರ ಮಾಡಬೇಡ. ಯಾರ್ದೋ ಹತ್ತಿರ ಹೋಗಿ ಧನಕ್ಕಾಗಿ ಅವ್ರ ಮುಂದೆ ಸೇವೆಯೂ ಸಲ್ಲಿಸಬೇಡ, ಮೀಸಲಾದವ್ರ ಸೇವೆ ಸಲ್ಲಿಸಬೇಡ ಅಂತ ಈಶಾವಾಸ್ಯ ಉಪನಿಷತ್ತು ಬ್ರಾಹ್ಮಣನಿಗೆ ಹಿತನುಡಿಯನ್ನು ಹೇಳ್ತದೆ. ಅದೇ ಈ ಭಾಗವತದ ಅರ್ಥ. ಹಾಗಾಗಿ ಆ ಧರ್ಮವನ್ನು ಬ್ರಾಹ್ಮಣ ಆಚರಣೆ ಮಾಡಿದ್ರೆ ಸಾಕು. ಆ ಧರ್ಮವೇ ಬ್ರಾಹ್ಮಣನಿಗೆ ಬೇಕಾದ್ದೆಲ್ಲವನ್ನು ಕೊಡ್ತದೆ. ಅವನು ಬೇರೆಯನ್ನ ಅಪೇಕ್ಷೆ ಪಡಬಾರದು. ಇಂದ್ರನಿಗಿಂತಲೂ ಶ್ರೇಷ್ಠ ಅಂತ ಬ್ರಾಹ್ಮಣ. ಯಾಕೆಂದ್ರೆ ಸುರೇಶ್ವರನಂತ ಇಂದ್ರ 3 ಲೋಕಗಳಿಗೆ ಅಧಿಪತಿಯಾಗಿದ್ರು ಸದಾ ಅಸಂತುಷ್ಟನಾಗಿರ್ತಾನೆ. ಯಾವಾಗ ಇನ್ನೂ ಹೆಚ್ಚಿನ ಲೋಕವನ್ನು ಆಧಿಪತ್ಯವನ್ನು ಪಡೆಯಲಿ, ಯಾರು ಅಶ್ವಮೇಧ ಯಾಗ ಮಾಡಿ ನನ್ನ ಸ್ಥಾನಕ್ಕೆ ಲಗ್ಗೆ ಹಾಕಿ ಬಿಡ್ತಾರೋ ಏನೋ, ಯಾವತ್ತೂ ಇಂದ್ರನಿಗೊಂದು ಚಿಂತೆ. ಆ ಚಿಂತೆ ಬ್ರಾಹ್ಮಣನಿಗಿಲ್ಲ. ಅವನ ಹತ್ರ ಇರೋದೇನಿದೆ, ಯಾರು ಸರಿಯವರು ಏನಿದ್ದಾರೆ ಅವನ ಹತ್ರ. ನಚೋರಹಾರ್ಯಂ ನಜರಾಜಹಾರ್ಯಂ ಅಂತ ಬ್ರಾಹ್ಮಣದ ಸಂಪತ್ತು ಏನಿದೆ, ಜ್ಞಾನ ಸಂಪತ್ತು, ಅದನ್ನ ಕಳ್ಳರು ಕದಿಯಲಾರದು, ರಾಜರು ಕದಿಯಲಾರದು. ಆ ಜ್ಞಾನದ ಮೇಲೆ ಯಾರು ಟ್ಯಾಕ್ಸ್ ಹಾಕೋರಿದ್ದಾರೆ ಏನೂ ಇಲ್ಲ. ಅದು ಆ ಬ್ರಾಹ್ಮಣನ ಅದ್ಭುತವಾದ ಸಂಪತ್ತಿನ ಮಹಿಮೆ. ಹೀಗೆ ದಟ್ಟ ದರಿದ್ರನಾಗಿದ್ರು ಕೂಡ ಅಕಿಂಚನೋಪಿ ಸಂತುಷ್ಟ ಶೇತೆ ಸನ್ನತ್ ಸರ್ವಾಂಗ ವಿಜ್ವರ. ಅಕಿಂಚನಾಗಿದ್ರು, ಬಡವನಾಗಿದ್ರು ಸಂತುಷ್ಟನಾಗಿಬಿಟ್ರೆ ಅವನು ತೃಪ್ತಿಯಿಂದ ಬದುಕ್ತಾನೆ ಬ್ರಾಹ್ಮಣ. ಹಾಗಾಗಿ ಇದು ಬ್ರಾಹ್ಮಣ ಇರಬೇಕಾದ ರೀತಿ. ಅಂತ ಬ್ರಾಹ್ಮಣರನ್ನು ನಾನು ಯಾವಾಗಲೂ ಕೂಡ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದೆ ಕೃಷ್ಣ. ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್.
ನಮಸ್ತೆ ಶಿರಸಾಕೃತ, ಶಿರಸಾಷ್ಟಾಂಗ ನಮಸ್ಕಾರ ಅವ್ರಿಗೆ ಮಾಡ್ತೇನೆ ಅಂತ ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಹೇಗಿರ್ಬೇಕು ಅಂತ ಮೊದಲೇ ಅಂತ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲಾ ಬ್ರಾಹ್ಮಣರಿಗೂ ನನ್ನ ಕಡೆಯಿಂದ ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯರೇ ಅಲ್ಲ, ನಾನು ಅವ್ರಿಗೆ ನಮಸ್ಕಾರ ಮಾಡೋದೂ ಇಲ್ಲ. ಬ್ರಾಹ್ಮಣನೇ ನೀನು ಹಾಗಿದೆಯೋ ಇಲ್ಲೋ ಅಂತ ಅವನು ಸ್ಪಷ್ಟವಾಗಿ ಕೇಳಲಿಲ್ಲ. ಹಾಗಿದ್ದಿರಬೇಕು ಆ ಬ್ರಾಹ್ಮಣ. ನಿನ್ನ ರಾಜ್ಯದಲ್ಲಿ ನಿನ್ನ ರಾಜ ನಿನ್ನನ್ನ ಸರ್ವ ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೋ ಇಲ್ಲೋ, ಸರ್ವ ರೀತಿಯ ಅನುಕೂಲಗಳು ನಿಮ್ಮಲ್ಲಿ ಇದೆಯೋ ಇಲ್ಲವೋ, ಅನೇಕ ರೀತಿಯಾದಂತಹ ದುರ್ಗಮ ಪ್ರದೇಶಗಳನ್ನು ದಾಟಿ ಇಲ್ಲಿ ನಾಗಪುರದ ಸಮೀಪದಿಂದ ದ್ವಾರಕಾನಗರಕ್ಕೆ ಹೋದ್ನಲ್ಲ ಬ್ರಾಹ್ಮಣ, ಅಷ್ಟು ದುರ್ಗಮವಾದಂಥ ಪ್ರದೇಶಕ್ಕೆ ಬಂದಿಲ್ಲ, ಏನ್ ಕೆಲಸ ಇದೆ ಅದನ್ನು ಹೇಳು. ಹೀಗೆ ಕೇಳಿದಾಗ ಆ ಬ್ರಾಹ್ಮಣ ರುಕ್ಮಿಣಿಯ ಸಂದೇಶವನ್ನು ಕೃಷ್ಣನಿಗೆ ಒಪ್ಪಿಸಿದ, ಅಥವಾ ಆ ರುಕ್ಮಿಣಿ ಕೊಟ್ಟಂತ ಪತ್ರವನ್ನ ಒಪ್ಪಿಸಿದ ಅನ್ನೋಲ್ಲಿಗೆ ಇವತ್ತಿನ ಕಥಾನಕ ಮುಕ್ತಾಯ ಆಗಿದೆ.